यस्मात् अस्य श्री ब्रह्मरुद्र प्रभृति सुर नरद्वेष शत्रात्मकस्य विष्णोर्व्यस्ताः समस्ताः सकल गुण निधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोन्मयातितरतश्चार्थे स्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितम् अजडं विमलं सदानन्दतीर्थमतुलं भजे तापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे स्वस्त्यस्त्वाशेषसताम् अखिल सन्मङ्गलानि भवन्तु. ಶ್ರೀಮದ್ಭಾಗವತದ ವಿಸ್ತಾರವಾದ ಪ್ರವಚನವನ್ನ ನೀವು ಪ್ರಥಮ ಏಕಾದಶಿ ಒಂದೊಂದು ಇದಕ್ಕೆ 1.5 ಗಂಟೆ ಒಂದೊಂದು ಸ್ಕಂದಕ್ಕೆ ಕೇಳಿದಿರಿ. ಈಗ ನಾವು 7 ಗಂಟೆಯಲ್ಲಿ 12 ಸ್ಕಂದವನ್ನ ಮುಗಿಸಬೇಕು. 7 ದಿವಸ ಅಂದ್ರೆ 7 ಗಂಟೆ. ಭಾಗವತ ಎಷ್ಟು ಹೇಳಿದ್ರು ಅದು ಮುಗಿಯದ ಕಥೆ. ಕೆಲವನ್ನ ಮಾತ್ರ ನೋಡುವ ಸಣ್ಣ ಒಂದು ಪ್ರಯತ್ನವನ್ನ ಮಾಡುವ. ಶ್ರೀಮದ್ ಭಾಗವತವನ್ನ ನಮಗಾಗಿ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ. ಸಾಕ್ಷಾತ್ ಕೃಷ್ಣನ ಪ್ರತಿಮೆ ಅಂತ ಪುಸ್ತಕ ಅಲ್ಲ ಇದು, ಅಕ್ಷರದಿಂದ ಮಾಡಿದ ದೇವರ ಪ್ರತಿಮೆ ಅಂತ ಕರೀತಾರೆ. ಮೊದಲನೇ ಸ್ಕಂದ ಒಂದು ರೀತಿಯ ಅವತಾರಿಕೆ, ಪೀಠಿಕೆ. ಶ್ರೀಮದ್ ಭಾಗವತ, ಭಾಗವತಕ್ಕೆ ಭಾಗವತವೇ ಡಿಫೈನ್ ಭಾಗವತ. ಭಾಗವತ ಅಂದ್ರೆ ಏನು? ಅನೇಕ ಅರ್ಥಗಳಿದ್ದಾವೆ. ನನ್ನ ಭಾಗವನ್ನ ದೇವರನ್ನ ಕೇಳಬೇಕಂತೆ. ನೀನು ಮಾಡೋದೆಲ್ಲ ಮಾಡಿದ್ರೆ ನಾನು ಕೊಡ್ತೇನೆ ಅಂತಾನೆ. ಭಾಗವತಕ್ಕೆ ಕೃಷ್ಣನೇ ಹೇಳಿದ ಒಂದು ಡೆಫಿನೇಷನ್ ಇದೆ. ಬ್ರಹ್ಮದೇವರಿಗೆ ಈ ಮಾತನ್ನ ಪುರಾಮಯ ಪ್ರೋಕ್ತಮಜಾಯನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ಉದ್ಧವನಿಗೆ ಕೃಷ್ಣ ಹೇಳಿದ್ದು. ಯಾವುದನ್ನ ಭಾಗವತ ಅಂತ ಕರೀಬಹುದು? ನಾನು ನನ್ನ ನಾಭಿ ಕಮಲದಲ್ಲಿ ಅವತಾರ ಮಾಡಿದ ನನ್ನ ಮಗನಿಗೆ ಪುರಾ ಹಿಂದೆ ಮಯಾ ಪ್ರೋಕ್ತಂ ನನ್ನಿಂದ ಹೇಳಲ್ಪಡ್ತು. ಏನು? ಅಜಾಯ ನಾಭ್ಯೆ, ನನ್ನ ನಾಭಿಯಲ್ಲಿ ಅವತಾರ ಮಾಡಿದ ಅಜ ಬ್ರಹ್ಮದೇವರಿಗೆ. ಪದ್ಮೇ ನಿಷಣ್ಣಾಯ, ಪದ್ಮದಲ್ಲಿ ನಿಷಣ್ಣ ಅಂದ್ರೆ ಕುಳಿತ. ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ, ನನ್ನ ಮಹಿಮೆಯನ್ನ ತಿಳಿಸುವ ಜ್ಞಾನದ ಭಂಡಾರ ಏನಿದೆ ಅದಕ್ಕೆ ಜ್ಞಾನಿಗಳು ಭಾಗವತ ಅಂತ ಹೆಸರಿಟ್ರು. ನಾನು ಭಾಗವತ ಅಂತ ಹೆಸರಿಟ್ಟಿಲ್ಲ. ದೇವರ ಕಥೆಯನ್ನ ಹೇಳುವಂತಹ ಮಟೀರಿಯಲ್ಸ್ಗೆ ಭಾಗವತ ಅಂತ ತುಂಬಾ ಒಂದು ದೊಡ್ಡ ಚರ್ಚೆಯನ್ನ ಮಾಡ್ತಾರೆ. ಶ್ರೀಮನ್ ನ್ಯಾಯಸುಧೆಯಲ್ಲಿ ಟೀಕಾರಾಯರು ಪರವಿದ್ಯೆ ಅಂತ ಯಾವುದನ್ನ ಕರಿಬೇಕು? ಅಥರ್ವಣ ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ದ್ವೇ ವಿದ್ಯೆ ವೇದಿತವ್ಯೇ. 2 ವಿದ್ಯೆಗಳು ಇದ್ದಾವೆ. ಒಂದು ಪರವಿದ್ಯೆ, ಇನ್ನೊಂದು ಅಪರವಿದ್ಯೆ. ಜನರಲ್ ಆಗಿ ನಮ್ಮ ತಲೆಯಲ್ಲಿ ಪರವಿದ್ಯೆ ಅಪರವಿದ್ಯೆ ಅಂದ್ರೆ, ಪರವಿದ್ಯೆ ಅಂದ್ರೆ ಪರಮಾತ್ಮನನ್ನ ತಿಳಿಸಿಕೊಡುವ ವಿದ್ಯೆ. ಅಪರವಿದ್ಯೆ ಅಂದ್ರೆ ಸ್ವಲ್ಪ ಭಯ ಪಡ್ತೇವೆ. ಅಪರ ಅಂದ್ರೆ ಹೋದ ಮೇಲೆ ಮಾಡುವ ಕಾರ್ಯ ಅಂತ. ಇಲ್ಲಿ ಆ ಅಭಿಪ್ರಾಯದಲ್ಲ. ಅಪರವಿದ್ಯೆ ಅಂದ್ರೆ ಲೌಕಿಕವಾದ ಅಧ್ಯಯನ ಹಾಗೂ ಆಗಬಹುದು. ಆದ್ರೆ ಪರವಿದ್ಯೆ ಅಂದ್ರೆ ಯಾವುದು, ಅಪರವಿದ್ಯೆ ಯಾವುದು ಅಂತಂದಾಗ ಅದೇ ಕ್ಯಾಟಗರಿ ಮಾಡಿದೆ ಉಪನಿಷತ್ತೆ. ಅಪರವಿದ್ಯೆ ಅಂದ್ರೆ ಎಲ್ಲ ವೇದಗಳು, ಮಹಾಭಾರತ, ರಾಮಾಯಣ ಎಲ್ಲವೂ ಅಪರವಿದ್ಯೆ. ಅಂದ್ರೆ ದೇವರನ್ನ ತಿಳಿಸಿಕೊಡೋದಿಲ್ಲ ಅಂತ. ಹಾಗಾದ್ರೆ ತಿಳಿಸಿಕೊಡೋದು ಯಾವುದು? ನಾವು ನಂಬಿದ ಯಾವುದು ದೇವರನ್ನ ತಿಳಿಸಿಕೊಡೋದಿಲ್ಲ ಅಂದ್ರೆ ಇನ್ನ ದೇವರನ್ನ ಎಲ್ಲಿಂದ ತಿಳಿಯೋದು? ಅದಕ್ಕೆ ಒಂದಕ್ಕೆ 2 ಮುಖ ಇದೆ. ನೀನು ಮಹಾಭಾರತವನ್ನ ಪರಮಾತ್ಮನ ಪರವಾಗಿ ಅರ್ಥ ಮಾಡಿದರೆ, ವೇದವನ್ನ ಯಜ್ಞಯಾಗಾದಿಗಳಲ್ಲ ಭಗವಂತನ ಪರವಾಗಿ ಅರ್ಥ ಮಾಡಿದ್ರೆ ಅದು ಪರವಿದ್ಯೆಯ ಅಂತಾಗತ್ತೆ. ಅದನ್ನ ನೀನು ಕೇವಲ ಕರ್ಮದ ಪರವಾಗಿ ಅರ್ಥವನ್ನ ಮಾಡಿದ್ರೆ ಅದು ಅಪರವಿದ್ಯೆ ಆಗತ್ತೆ. ಒಂದಕ್ಕೆ 2 ಸ್ಟೇಟಸ್ ಇದೆ, 2 ತರಹದ ಅಭಿಪ್ರಾಯ ಇದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅದನ್ನ ದೇವರು ಹೊಳಸ್ತಾನೆ. ಹಾಗಾದ್ರೆ ಪರಮಾತ್ಮನನ್ನ ತಿಳಿಸುವ ಯಾವುದೇ ವಿದ್ಯೆಯಾದರೂ ಶಾಸ್ತ್ರೀಯವಾಗಿ, ಯಾವುದೇ ಅಂದ್ರೆ ಯಾವ್ಯಾವುದನ್ನ ತರೋದಲ್ಲ, ಒಂದು ಬೌಂಡ್ರಿಯಲ್ಲಿ ಅದು ಪರಮಾತ್ಮನ ವಿದ್ಯೆ ಆಗುತ್ತೆ. ನೋಡಿ, ಭಾಗವತವನ್ನ ನಾವು ಹೇಳಿ ದೇವರ ಬಗ್ಗೆ ಏನೂ ಹೇಳದೇ ಇದ್ರೆ ಅದು ಭಾಗವತ ಅಂತ ಆಗೋದಿಲ್ಲ.
ಅವನೊಂದು ದಾಸರ ಪದವನ್ನೇ ಹೇಳಿ ಅಲ್ಲಿ ಭಾಗವತ ಪ್ರಮೇಯವನ್ನ ಹೇಳಿದ ಅಂದ್ರೆ ಅದು ಭಾಗವತ ಅಂತ ಆಗತ್ತೆ. ಕೇಳಿದವನಿಗೆ ಮನೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ, ತಲೆಯಲ್ಲಿ ಉಳಿಲಿಕ್ಕೆ ಒಂದಿಷ್ಟು ಭಗವಂತನ ವಿಷಯ ಏನಾದ್ರೂ ಬಂದಿದ್ರೆ ಎಸ್, ನಾನು ಅಲ್ಲಿಗೆ ಹೋಗಿದ್ದಕ್ಕೆ ಸಾರ್ಥಕ ಆಯ್ತು. ಅಲ್ಲಿ ಹೋದ್ರಲ್ಲ ಏನ್ ಅನ್ನಿಸ್ತು, ಏನೋ ದಿನ ಕಾಯ್ತಾ ಇದ್ದೀನಿ, ಏನಾದ್ರೂ ಹೇಳ್ಬೋದೋ ಅಂತ ಅಲ್ಲಿ 7 ದಿವಸ ಮುಗಿದು ಹೋಯ್ತು ಅಂದ್ರೆ ಪ್ರಯೋಜನ ಇಲ್ಲ. ಹಾಗಾದ್ರೆ ದೇವರ ಮಹಿಮೆಯನ್ನ ತಿಳಿಸುವ ಯಾವುದೇ ವಿದ್ಯೆ ಅದು ಪರವಿದ್ಯೆ. ಪ್ರಕೃತದಲ್ಲಿ ವೇದವ್ಯಾಸರು 12 ಸ್ಕಂದಗಳಾಗಿ ಭಾಗವತವನ್ನ ರಚನೆ ಮಾಡಿ, ಈ ಭಾಗವತದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳುವುದಾದರೆ, ಜ್ಞಾನ, ಭಕ್ತಿ, ವೈರಾಗ್ಯ ಇದು 3 ಸಾಧಕನಿಗೆ ಮುಖ್ಯವಾಗಿ ಬೇಕಾದ ಸಂಪತ್ತು. ದೇವರ ಜ್ಞಾನ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಜ್ಞಾನ ಇದ್ರೆ ಸಾಕು, ವೈರಾಗ್ಯ ಯಾಕೆ ಬೇಕು ಅಂತ ಇವತ್ತಿನವರ ಒಂದು ತುಂಬಾ, ಸರ್ ನಾವು ಒಳ್ಳೆ ತತ್ವಜ್ಞಾನವನ್ನು ಸಂಪಾದನೆ ಮಾಡ್ತೀವಿ, ದೇವರಲ್ಲಿ ಭಕ್ತಿಯನ್ನ ಮಾಡ್ತೀವಿ, ವೈರಾಗ್ಯ ಯಾಕೆ ಬೇಕು? ಮಟೀರಿಯಲ್ಸ್ ಅನ್ನ ದೇವರು ಕೊಟ್ಟಾಗ ಯಾಕೆ ನಾನು ಬೇಡ ಅನ್ಬೇಕು? ಅಲ್ಲ, ನಮ್ಮ ಕಾಲದಲ್ಲಿ ಇರ್ಲಿಲ್ಲ, ನಿಮ್ಮ ಕಾಲದಲ್ಲಿ ನಿಮಗೆ ಯೋಗ್ಯತೆ ಇರಲಿಲ್ಲ, ನಿಮಗೆ ಹಣ ಇರಲಿಲ್ಲ, ಈಗೆಲ್ಲ ಇದೆ, ವೈ ವಿ ಶುಡ್ ನಾಟ್ ಯೂಸ್ ಇಟ್? ಇದು ಸುಮ್ಮನೆ ನೀವು ಹೇಳೋದು ಸರಿ ಇಲ್ಲ ಅಂತ. ಆದ್ರೆ ವಾಸ್ತವಿಕವಾಗಿ ಹೇಳೋದೇನು ಗೊತ್ತಾ, ವೈರಾಗ್ಯ ಇಲ್ಲದವನಿಗೆ ಭಕ್ತಿಯ ಪರಿಪಕ್ವತೆ ಇರೋದಿಲ್ಲ. ವೈರಾಗ್ಯತೋ ಭಕ್ತಿ ಧಾರಢ್ಯಂ ಅಂತಾರೆ. ಎಲ್ಲಿವರೆಗೂ ವಿಷಯ ಪದಾರ್ಥಗಳು ನನಗೆ ತುಂಬಾ ಹಿತ ಅನ್ಸತ್ತೆ, ಆಗ ನನಗೆ ದೇವರು ಸೆಕೆಂಡ್ ಅಂತ ಆಗ್ತಾನೆ. ಅಥವಾ ನನಗೆ ದೇವರು ಬೇಕು, ಯಾಕೆ? ನನಗೆ ಕೊಟ್ಟಿರುವ ಈ ಮಟೀರಿಯಲ್ಸ್ ಎಲ್ಲ ಮೈಂಟೈನ್ ಮಾಡ್ಲಿಕ್ಕೆ ಅವನು ಬೇಕು. ಐ ನೀಡ್ ಗಾಡ್. ನನಗೆ ದೇವರು ಬೇಕು, ಯಾಕೆ? ನನಗಿದೇನು ಕೊಟ್ಟಿಯಾನಲ್ಲ, ಇದೆಲ್ಲ ಬೆಳಿಬೇಕು, ಪರ್ಮನೆಂಟ್ ಆಗಿ ನನಗೇ ಇರಬೇಕು, ಅದಕ್ಕೆ ದೇವರು ಬರ್ತಾನೆ, ದೇವರು ಬೇಕಾಗತ್ತೆ. ಆದರೆ ಯಾವಾಗ ನಿನಗೆ ವಿಷಯದಲ್ಲಿ ವೈರಾಗ್ಯ ಇದೆ, ಏನಿಲ್ಲ, 1-2 ಪ್ರಾಡಕ್ಟ್ ಇದೆ, ಒಂದು ಯಾವುದೋ ಅಂಗಡಿಗೆ ಹೋಗ್ತೇವೆ, ಒರಿಜಿನಲ್ ಫಿಲಿಪ್ಸ್ ಬಲ್ಬ್ 1000 ರೂಪಾಯಿ, ಚೈನಾದೊಂದು ಪ್ರಾಡಕ್ಟ್ ಇದೆ ಸರ್, ಅದು 300 ರೂಪಾಯಿ. ನಾನು ಯಾವುದನ್ನು ಆಫ್ ಮಾಡ್ಕೊಳ್ತೇನೆ ಸರ್, ಇದರದು ಅದರದ್ದು ವ್ಯತ್ಯಾಸ ಏನು ಸರ್? ಸೇಮ್ ಬೆಳಕು, ಫಸ್ಟ್ ಕ್ಲಾಸ್ ಆಗಿರತ್ತೆ. ಇದಕ್ಕೆ 1 ವರ್ಷ ಗ್ಯಾರಂಟಿ ಫಿಲಿಪ್ಸ್ದು, ಇದಕ್ಕೆ ಗ್ಯಾರಂಟಿ ಇಲ್ಲ, ಬಟ್ ನಮ್ಮ ಅಂಗಡಿಯಲ್ಲಿ ಹಾಕಿದೀವಿ 2 ವರ್ಷ ಆಯ್ತು, ಏನೂ ಆಗಿಲ್ಲ. ಸರಿ, ಗ್ಯಾರಂಟಿ ಕೊಡ್ತೀರಾ? ನೋ ಸರ್. 300 ರೂಪಾಯಿ ಕೊಟ್ಟು ನೀವು ಬಲ್ಬನ್ನ ಆಚೆ ತೆಗೆದುಕೊಂಡು ಹೋದ್ಮೇಲೆ ನೀವ್ಯಾರೋ ನಾವ್ಯಾರೋ, ಯಾರಿಗ್ಯಾರೋ ಪುರಂದರ ವಿಠಲ, ನಾನು ನಿಮಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಫಿಲಿಪ್ಸ್ ಆದ್ರೆ 2 ವರ್ಷ ನಾನು ಗ್ಯಾರಂಟಿ ಕೊಡ್ತೇನೆ, ಹೋದ್ರೆ ರಿಪ್ಲೇಸ್ಮೆಂಟ್ ಕೊಡ್ತೇನೆ. ಎಸ್, ಪ್ರಾಯ ಲಾಂಗ್ ರನ್ ಅಲ್ಲಿ ಎಲ್ಲೋ ಯಾವುದೋ ಊರಿಗೆ ಹೋಗಿದ್ದೆ, 2 ದಿನ ಮಾತ್ರ ಲಾಡ್ಜ್ ಅಲ್ಲಿ ಇರೋದಾದ್ರೆ 300 ರೂಪಾಯಿ ಬಲ್ಪೆ ಆಫ್ ಮಾಡ್ಕೊಡ್ತೇನೆ. ನನ್ನ ಮನೆಗೆ ಹಾಕೊಳ್ಬೇಕಾದ್ರೆ ಬೇಡಪ್ಪ, 2000 ಹಾಕೊಳ್ಳುವ, ಬಾಳಿಕೆ ಬರಬೇಕು, ಸೇಫ್ಟಿ ಇರಬೇಕು. ಪ್ರಾಡಕ್ಟ್ ಎರಡೂ ಸಮಾನವಾದದ್ದೇ, ಇದಕ್ಕೂ 2 ವರ್ಷ ಗ್ಯಾರಂಟಿ, ಇದಕ್ಕೂ 2 ವರ್ಷ ಗ್ಯಾರಂಟಿ. ಆದ್ರೆ ರೇಟ್ ಅಲ್ಲಿ ಕಮ್ಮಿ ಅನ್ನೋದಾದ್ರೆ ನಾನು ಆಫ್ ಮಾಡ್ಕೊಬೋದು, 300 ರೂಪಾಯಿದೆ ಮಾಡ್ಕೊಡ್ತೇನೆ. 300ರಲ್ಲಿ ಇರುವ ಪದಾರ್ಥದ ಒಂದು ನ್ಯೂನತೆ, ಮೈನಸ್ ಪಾಯಿಂಟ್ಸ್ ಏನು ಅಂತ ಗೊತ್ತಾದ್ರೆ ಅದರಲ್ಲಿ ನನಗೆ ವೈರಾಗ್ಯ ಬರುತ್ತೆ. ಓ, ಇದು ಬೇಕು ಅಂತ. ಎಲ್ಲಿವರೆಗೂ ನನಗೆ ವೈರಾಗ್ಯ ಇಲ್ಲ, ದೇವರಲ್ಲಿ ಭಕ್ತಿ ಇನ್ ದಿ ಸೆನ್ಸ್ ಪ್ರೀತಿ ಹೆಚ್ಚಾಗುವುದಿಲ್ಲ. ನನಗೆ ಇದೇ ಎಲ್ಲ ಫೀಡ್ ಮಾಡ್ಬೇಕಾದ್ರೆ ಭೌತಿಕವಾಗಿ ನಾನು ಸುಖವಾಗಿದ್ದಾಗ ದೇವರ ಹತ್ರ ಹೋಗ್ತೀನಿ ಯಾಕ್ರಿ? ಚೆನ್ನಾಗಿ ಹೊಟ್ಟೆ ತುಂಬಿದೆ, ಬೇಡಿದ್ದೆಲ್ಲ ನನ್ನ ಮನೆಯಲ್ಲೇ ಸಿಗ್ತಾ ಇದ್ದಾಗ ದೇವರು, ಪಾಪ ದೇವ್ರ ಪಾಡಿಗೆ ಅವ್ರನ್ನ ಬೇಡ, ಯಾಕೆ ಅವನು ಪ್ರಾಣ ತೆಗೆಯೋದು ಅಂತ. ಎಲ್ಲಿವರೆಗೂ ನಿನಗೆ ವೈರಾಗ್ಯ ಇಲ್ಲ ಅಲ್ಲಿವರೆಗೂ ದೇವರಲ್ಲಿ ಪ್ರೀತಿ ಹೆಚ್ಚಾಗೋದಿಲ್ಲ. ಆದ್ದರಿಂದ ಜ್ಞಾನ, ಭಕ್ತಿ, ವೈರಾಗ್ಯ ಬೇಕು. ಇದು ಬೇಕಾದರೆ ದೇವರ ಮಹಿಮಾ ಜ್ಞಾನ ಬೇಕು. ಸುಮ್ಮನೆ ದೇವರಲ್ಲಿ ಪ್ರೀತಿ ಮಾಡೋದ್ರೆ ಯಾಕೆ ಮಾಡ್ತೇವೆ? ಅವನಿಂದ ನನಗೇನಾಗಿದೆ, ನನಗೆ ಏನೇನು ಮಾಡಿದಾನೆ ಅನ್ನೋದು ದೇವರ ಬಗ್ಗೆ ನನಗೆ ಮಾಹಿತಿ ಗೊತ್ತಾದ್ರೆ ಖಂಡಿತ ಅವನಲ್ಲಿ ಪ್ರೀತಿ ಹೆಚ್ಚಾಗತ್ತೆ. ಆ ಪ್ರೀತಿಯನ್ನ ಸಂಪಾದನೆ ಮಾಡುವ ಸಲುವಾಗಿ ಅವನ ಮಹಿಮಾ ಜ್ಞಾನ, ಅದನ್ನ ತಿಳಿಸುವ ಗ್ರಂಥಗಳ ಅಧ್ಯಯನ, ಅದರ ಪಾಠ, ಅದರ ಪ್ರವಚನ. ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡಲಿಕ್ಕೆ ಮೊದಲು ಕೂತಿದ್ದೆ ಜ್ಞಾನ, ಭಕ್ತಿ, ವೈರಾಗ್ಯ ಅಂತ. ಏನಾಗಿತ್ತು, ಜ್ಞಾನ, ಭಕ್ತಿ, ವೈರಾಗ್ಯಗಳಲ್ಲಿ 3 ಜನಕ್ಕೆ ವೃದ್ಧಾಪ್ಯ ಬಂದಿತ್ತು, ಅದರ ರೆಪ್ರೆಸೆಂಟೇಟಿವ್ಸ್ಗೆ. ಆಮೇಲೆ ಒಬ್ಬಳಿಗೆ ತಾರುಣ್ಯ ಬಂತು, ಅವಳ ಹೆಸರು ಭಕ್ತಿ. ಈ ಜ್ಞಾನ ವೈರಾಗ್ಯಗಳಿಗೆ ವಯಸ್ಸಾಗಿತ್ತು. ನಾರದರು ಕೇಳಿದ್ರು, ಅಮ್ಮ ಇವರಿಬ್ಬರು ಯಾರು, ನಿನ್ನ ತಾತ ಅಜ್ಜಿನ, ಮುತ್ತಾತ ಮುತ್ತಜ್ಜಿನ?
ನಾರದರೇ ಹಾಗೆಲ್ಲ ನನ್ನನ್ನು ಆಡ್ಕೋಬೇಡಿ, ನಾನೇ ಅವರ ತಾಯಿ, ಇವರಿಬ್ರು ನನ್ನ ಮಕ್ಕಳು. ನಾರದರಿಗೆ ಆಶ್ಚರ್ಯ ಆಯ್ತು, ನಿನಗೆ 25+, ಅವರು 99+, ಏನಿದು ಆಶ್ಚರ್ಯ? ಅಹಂ ಭಕ್ತಿ ರೀತಿ ಪ್ರೋಕ್ತ, ನನ್ನ ಹೆಸರು ಭಕ್ತಿ, ಅವನು ಜ್ಞಾನ, ಇವನು ವೈರಾಗ್ಯ. ಕೃಷ್ಣ ಭೂಮಿಯ ಮೇಲೆ ಕಾಣುವಂತೆ ಇರುವವರೆಗೂ ನಾವು ಚೆನ್ನಾಗಿದ್ವಿ. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನಮ್ಮ ಅವಸ್ಥೆ ಹೀಗಾಯ್ತು. ನಾವೆಲ್ಲರೂ ಎಲ್ಲಾ ಯಾತ್ರೆ ಮಾಡಿದ್ವಿ, ಸರಿ ಹೋಗ್ಲಿಲ್ಲ. ನಾವೆಲ್ಲ ವೃಂದಾವನಕ್ಕೆ ಹೋದಾಗ ಭಗವದ್ಭಕ್ತರು ಓಡಾಡಿದ ಆ ಧೂಳು ನನಗೆ ಹತ್ತಿತು, ನಾನು ಸರಿ ಹೋದೆ. ಮತ್ತೆ ಇವ್ರಿಗ್ಯಾಕೆ ಆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ? ಇವರಿಗೂ ನಾನು ಅದನ್ನ ಕೊಟ್ಟೆ, ಆದ್ರೆ ಇವರು ಸರಿ ಹೋಗ್ಲಿಲ್ಲ, ನೀವೇನಾದ್ರೂ ಮಾಡಿ ಎಂದಾಗ ನಾರದರು 3 ಜನರನ್ನ ಕೂಡಿಸಿಕೊಂಡು ಭಾಗವತವನ್ನ ಹೇಳಬೇಕು. ನಾರದರು ಎಲ್ಲಾ ಪಾರಾಯಣ ಮಾಡಿದರು, ಯಾವುದೂ ಪ್ರಯೋಜನ ಆಗಲಿಲ್ಲ, ಭಾಗವತ ಹೇಳಿಲ್ಲ. ಸನಕ, ಸನಂದನ, ಸನಾತನ, ಸನತ್ ಕುಮಾರರು ಬಂದ್ರು, ಅಣ್ಣ ತಮ್ಮಂದ್ರಲ್ಲ ಇವರೆಲ್ಲ. ಸನತ್ ಕುಮಾರರನ್ನ ಕೇಳಿಕೊಂಡ್ರು, ಇವರನ್ನ ರಿಪೇರ್ ಮಾಡ್ಬೇಕಲ್ಲ. ನಾರದರೇ, ನೀವು ಭಾಗವತ ಹೇಳಿದ್ರ? ಇಲ್ಲ, ಅದನ್ನ ಹೇಳಿ, ನೀವೇ ಹೇಳಿ ಎಂದಾಗ ಗಂಗಾ ತೀರದಲ್ಲಿ ಶ್ರೀಮದ್ ಭಾಗವತವನ್ನ ಹೇಳಿದರು. ಆಗ ಇವರೆಲ್ಲ ಸರಿ ಹೋದ್ರು. ಹಾಗಾದ್ರೆ ಮೇಲಿಂದ ಮೇಲೆ ನೀವು ಭಾಗವತವನ್ನ ಕೇಳಿ ಅಂತ ಹೇಳಿ ಅಲ್ಲೊಂದು ಪುಟ್ಟ ಕಥೆಯನ್ನ ಹೇಳ್ತಾರೆ. ತುಂಗಾ ತೀರದಲ್ಲಿ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ, ಅವನಿಗೆ ದುಂದುಲೆ ಅಂತ ಹೆಂಡತಿ, ಮಕ್ಕಳಾಗಿರ್ಲಿಲ್ಲ. ಒಬ್ಬ ಯತಿಗಳು ಹಣ್ಣನ್ನ ಅಭಿಮಂತ್ರಣ ಮಾಡಿ ಕೊಟ್ರು, ಅದನ್ನ ತಿಂದರೆ ಗರ್ಭಿಣಿ ಆಗ್ತಿ ಅಂತ. ಅದನ್ನ ಅವಳು ತಿನ್ನದೆ ತನ್ನ ಫ್ರೆಂಡಿಗೆ ಕೊಟ್ಟು, ಅವಳು ತಿಂದೆ ಅದನ್ನ ಮನೆಯ ಆಕಳಿಗೆ ಹಾಕಿ, ಅದು ತಿಂದು ಗರ್ಭಿಣಿಯಾಗಿ ಇವಳು ನಾಟಕ ಆಡಿ ತನ್ನ ಸ್ನೇಹಿತಳ ಮಗು ಹಡೆದ ಮೇಲೆ ಅದನ್ನೇ ತನ್ನ ಮಗು ಅಂತ ಗಂಡನಿಗೆ ತೋರಿಸಿ ಅವನು ನಂಬಿದ. ಆ ಮಗುವಿಗೆ ದುಂದುಕಾರಿ ಅಂತ ನಾಮಕರಣ. ಈ ಗೋವಿನ ಗರ್ಭದಲ್ಲಿ ಒಂದು ಮನುಷ್ಯನೇ ಬಂದ, ಅವನೇ ಗೋಕರ್ಣ. ಕಿವಿ ಮಾತ್ರ ಗೋವಿನದ್ದು, ದೇಹ ಎಲ್ಲ ಮನುಷ್ಯನದ್ದು. ಅವನೆಲ್ಲ ಒಳ್ಳೆ ಮಾತನ್ನ ಕೇಳೋನು, ಇವನು ಏನು ಕೇಳಲಿಲ್ಲ. ತಲೆ ಕೆಟ್ಟೋಯ್ತು, ಯಾಕೆಂದ್ರೆ ಅಮ್ಮ ಟ್ರೈನ್ ಅಪ್ ಮಾಡಿದ್ದು, ನಿಮ್ಮಪ್ಪನ ತರ ಆಬೇಡ 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 ಅಂತ. ಪಾಪ ಅವನು ಮನೆ ಬಿಟ್ಟು ಹೋದ ತಂದೆ. ಆದ ಮೇಲೆ ಅಣ್ಣನು ತಮ್ಮನು ಗೋಕರ್ಣನು ಮನೆ ಬಿಟ್ಟು ಹೋದ. ಇವನದ್ದೇ ಕಾರಬಾರ. ಅಮ್ಮನ ತಲೆ ಮೇಲೆ ಬಂಡೆ ಎತ್ತು ಹಾಕಿ ಕೊಂದು ಹಾಕದ. ಅವನನ್ನ ವೇಶ್ಯಾಸ್ತ್ರೀಯರು ಕೊಂದು ಹಾಕಿದ್ರು, ಪ್ರೇತ ಆದ. ಗೋಕರ್ಣನಿಗೆ ಗೊತ್ತಾಯ್ತು, ನನ್ನ ಅಣ್ಣ ಸತ್ತಿದ್ದಾನೆ, ದುಂದುಕಾರಿ. ಎಲ್ಲಾ ಕಡೆ ಶ್ರಾದ್ದ ಮಾಡಿ ಕಡೆಯಲ್ಲಿ ಗಯಾದಲ್ಲಿ ವಿಷ್ಣುಪಾದದ ಮೇಲೆ ಪಿಂಡವನ್ನ ಹಾಕಿ ಬಂದ್ರು. ಇವನು ಪ್ರೇತ ಆಗಿದ್ದ. ಇವನು ಹುಲಿಯಾಗಿ ಸಿಂಹವಾಗಿ ಎಲ್ಲ ಬಂದಾಗ, ಯಾರು ನೀನು? ನಾನು ನಿಮ್ಮ ಅಣ್ಣ. ಏನಾಗಿದೆ? ನಾನು ಪಿಂಡವನ್ನ ಹಾಕದ್ನಲ್ಲ, ನೀನ್ ಎಷ್ಟು ಹಾಕಿದ್ರು ನನ್ನ ಹಣೆ ಬರ ಇಷ್ಟೇ, ನಾನು ತುಂಬಾ ಪಾಪಿ. ಅವನಿಗೆ ರಿಯಲೈಸ್ ಆಗಿದ್ದು ಸತ್ತ ಮೇಲೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಇದೇ ನಮ್ಮಲ್ಲಾಗೋದು. ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ನಯ್ಯ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡ ಹಾಗೆ ಮಾಡಿದೆ. ಇಷ್ಟು ಪಾಪವ ಮಾಡಿದ್ದೆ ಸಾಕು. ದಾಸರಂತಾರೆ, ಅದು ಅವಂದಲ್ಲಪ್ಪ ಕಥೆ, ನಿನ್ನದು ಇಷ್ಟೇ. ನೀನಿದೆಲ್ಲ ಮಾಡಿದೆಯೋ ಇಲ್ಲೋ? ಹೊಟ್ಟೆ ಕಿಚ್ಚಿಗೆ ಯಾರನ್ನೋ ಹೊಟ್ಟೆ ಒರೆಸ್ದಿ, ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆನಯ್ಯ. ಕೊಡದೆ ಅನ್ಯರ ಋಣವನ್ನ ಕೊಡದೆ, ಅಪಹಾರ ಮಾಡದೆ, ಅಡ್ರೆಸ್ ಅನ್ನ ಚೇಂಜ್ ಮಾಡದೆ, ಮಡದಿಯ ನುಡಿ ಕೇಳಿ, ಹೆಂಡತಿಯ ಮಾತನ್ನ ಕೇಳಿ ಹೆತ್ತ ಅಮ್ಮನನ್ನ ಬೈದೆ. ಅಮ್ಮ, ನಿಂಗೆ ಬುದ್ಧಿ ಇಲ್ಲ, ಬಾಯಿ ಮುಚ್ಕೊಂಡಿರು, ನೀವ್ ಹೋಗೋವರೆಗೂ ನಮ್ಮ ಸಂಸಾರ ಸರಿ ಹೋಗಲ್ಲ ಅನ್ಬಿಟ್ನೆ. ಅವನು ತಾಯಿಯನ್ನ ಕೊಂದ, ಇವನು ಇದ್ದಾಗೆ ಬೈದ. ನಿಮ್ಮ ಜೀವನದಲ್ಲಿ ಆಗಿರತ್ತೆ. ಆಗದೆ ಇದ್ರೆ ಅವರು ಪುಣ್ಯವಂತರು. ನಾನು ಹೀಗೆ ಮಾಡಿದೆ, ನನ್ನ ಉದ್ಧಾರ ಆಗೋದು ಹೇಗೆ? ಆಮೇಲೆ ಅವನು ತಪಸ್ಸು ಮಾಡಿದಾಗ ಗೋಕರ್ಣ ಸೂರ್ಯಮಂಡಲದಿಂದ ವಾಯ್ಸ್ ಬಂತು. ಶ್ರೀಮದ್ ಭಾಗವತ ಕೇಳಿದರೆ ಪಾಪ ಹೋಗಿ ಈ ಪ್ರೇತ ಅನ್ನುವ ಏನು ಸ್ಟೇಟಸ್ ಇದೆ, ಅದು ಏನಂದ್ರೆ ಹೋದವನಿಗೆ ಶ್ರಾದ್ದ ಸರಿಯಾಗಿ ಆಗದೆ ಇದ್ರೆ ಬರುವ ಸ್ಟೇಟಸ್. ಅವನಿಗೆ ದಿನಾ ಹಸಿವು ನೀರಡಿಕೆ ಜಾಸ್ತಿ ಆಗತ್ತೆ. ಇಲ್ಲಿ ಏನೇ ಶ್ರಾದ್ದ ಮಾಡಿದ್ರು ಅವನಿಗೆ ತಲುಪಲ್ಲ. ಯಾಕೆಂದ್ರೆ ಅವನಿಗೆ ಅಡ್ರೆಸ್ಸೇ ಇರಲ್ಲ. ಹಾಗಾದ್ರೆ ಪ್ರಾಯ ನಾವೆಲ್ಲ ಮುಂದಿನ ಜನರೇಷನ್ ಅವರು ಒಂದು ಭಾಗವತ ಕೇಳೋದು ಒಳ್ಳೆಯದು. ಯಾಕೆಂದ್ರೆ ಮುಂದೆ ಶ್ರಾದ್ದ ಆಗತ್ತೋ ಇಲ್ಲೋ, ಇಲ್ಲ ಅನ್ನೋದೇ ಗ್ಯಾರಂಟಿ ಹೆಚ್ಚು. ಸರಿಯಾಗಿ ಆಗತ್ತೋ ಇಲ್ಲೋ, ಏನೇನು ಸರ್ಕಾರ ರೂಲ್ ತರತ್ತೋ ಗೊತ್ತಿಲ್ಲ.
ತುಂಬಾ ಬೇರೆಯವರನ್ನ ಓಲೈಸ್ಲಿಕ್ಕೆ ಯಾರು ಹಿಂದೂಗಳು ಪಿಂಡವನ್ನ ಇಡಬಾರದು ಅಂದ್ರೆ ಸತ್ವಿ. ಸರ್ಕಾರ ಹೇಳಿದ ಮೇಲೆ ನಾವು ವಿ ಹ್ಯಾವ್ ಟು ಫಾಲೋ ಇಟ್. ಕೆಲವೆಲ್ಲ ಇವತ್ತು ಮಾಡೋ ಹಾಗಿಲ್ಲ. 11ನೇ ದಿವಸ ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ವೃಷೋತ್ಸರ್ಗ ಅಂತ, ಗೂಳಿಯನ್ನ ಬಿಡೋದು ಅಂತ. ಆ ಗೂಳಿ ಗೋಸಂತತಿಯನ್ನ ಅಭಿವೃದ್ಧಿ ಮಾಡಿದರೆ ಅದಕ್ಕೆ ಗಂಗೆತ್ತು, ದೇವರಿಗೆ ಬಿಟ್ಟಂತಹ ಎತ್ತು ಅಂತ ಕರೆಯೋರು. ಅದರ ಮೇಲೆ ಶಂಖಚಕ್ರಗಳ ಮುದ್ರೆಯನ್ನ ಹಾಕಿರೋರು, ದೇವರಿಗೆ ಬಿಟ್ಟಿದ್ದು. ಅದು ಹಳ್ಳಿಯಲ್ಲಿ ಕಂಡಲ್ಲಿ ತಿಂದುಕೊಂಡು ಗೋಸಂತತಿಯನ್ನ ಅಭಿವೃದ್ಧಿ ಮಾಡಿದರೆ ಹೋದವನಿಗೆ ಆ ಗೋವುಗಳ ತಳಿ ಎಷ್ಟು ವರ್ಷ ಇರೋದೋ ಅಷ್ಟು ಸುಖವಾಗಿರೋನು. ಇವತ್ತು ಯಾರು ಬಿಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಅದನ್ನ ಯಾರು ಹೊಡಿಬಾರದು, ಕಡಿಬಾರದು. ನಾವು ಬಿಟ್ಟದ್ದನ್ನ ಯಾರೋ ಹೊಡೆ ತಿಂದು ಬಿಟ್ರೆ ನಾವು ಸತ್ತು ಹೋಗ್ತೀವಿ. ಸೊ ಇವತ್ತು ವೃಷೋತ್ಸರ್ಗ ಅನ್ನುವ ಪದ್ಧತಿಯೇ ಮುಗಿದೋಯ್ತು, ಯಾರು ಮಾಡ್ಲಿಕ್ಕಾಗೋದಿಲ್ಲ. ಈಗಾಗಲೇ ಸಮಸ್ಯೆಗಳಿದ್ದಾವೆ. ಅಸ್ಥಿ ಸಂಚಯನ ಏನೋ ಕಾವೇರಿಯಲ್ಲಿ ಆಗ್ತಾ ಇದೆ. ಇನ್ನ ಒಂದು 50 ವರ್ಷಕ್ಕೆ ನದಿಗಳೆಲ್ಲ ಶುಭ್ರವಾಗಿರಬೇಕು, ಯಾರು ಅಸ್ಥಿಯನ್ನ ಬಿಡಬಾರದು ಅಂತಂದ್ರೆ ಏನು ಬೇಕಾದ್ರೆ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಒಂದು ಭಾಗವತವನ್ನ ನಮಗಾಗಿ ಕೇಳಿಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಅದನ್ನ ಕೇಳಿದವನಿಗೆ ಪ್ರೇತತ್ವ ಬರುವುದಿಲ್ಲಂತೆ. ಇನ್ನೊಬ್ಬರ ಸಲುವಾಗಿ ಹೋಗ್ಲಿ, ನಮಗಾಗಿ ಒಂದು ಭಾಗವತವನ್ನ ಕೇಳಿ ಕೃಷ್ಣ ನಾನು ನಿನ್ನ ಮಹಿಮೆಯನ್ನ ಕೇಳಿದ್ದೇನೆ ಅಂತ ಕೃಷ್ಣ ಅನುಗ್ರಹ ಮಾಡ್ತಾನೆ. ಇದಾದ ಮೇಲೆ ಶ್ರೀಮದ್ ಭಾಗವತವನ್ನ ವೇದವ್ಯಾಸರು ರಚನೆ ಮಾಡುವ ಸಂದರ್ಭದಲ್ಲಿ ಮೊದಲು ಮಂಗಲಾಚರಣೆಯನ್ನ ಮಾಡ್ತಾರೆ. ಪರಿಪೂರ್ಣನಾದ ದೇವರನ್ನ ಧ್ಯಾನ ಮಾಡುವ. ಯಾರು ದೇವರು ಅಂದ್ರೆ ನಾವು ದೇವರನ್ನ ನೋಡಿಲ್ಲ, ನೋಡದ ವ್ಯಕ್ತಿಯನ್ನ ನಾವು ತಿಳಿಯೋದು ಹೇಗೆ? ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಗೌರವ ಬರಬೇಕು ಅಂದ್ರೆ ಬರೀ ಫೋಟೋ ನೋಡಿ ಏನು ಗೌರವ ಬರೋದಿಲ್ಲ. ಹೀರೋ ಅಂತ ಆದರೆ ಸರಿ, ಅದೇನಲ್ಲ. ನನಗೆ ಅವನ ಬಗ್ಗೆ ಗೌರವ ಬರಬೇಕು ಅಂದ್ರೆ ಅವನ ಗುಣಧರ್ಮಗಳು ನನಗೆ ಬೇಕು. ಇವನೊಬ್ಬ ಉಪಕಾರಿ, ಇವನೊಬ್ಬ ಸಜ್ಜನ, ತಂದೆ ತಾಯಿಯ ಸೇವೆ ಮಾಡ್ತಾನೆ, ಒಟ್ಟು ನನಗೆ ಬೇಕಾದ ಕ್ವಾಲಿಟೀಸ್ ಅವನಲ್ಲಿದ್ರೆ ಕೈ ಎತ್ತಿ ಮುಗಿಬೇಕು. ಸರ್, ಎಷ್ಟು ಸೇವೆ ಮಾಡ್ತಾರೆ, ಎಷ್ಟು ದಾನ ಧರ್ಮ ಮಾಡ್ತಾರೆ. ನನಗೆ ಆ ವ್ಯಕ್ತಿಯನ್ನ ನೋಡಿಲ್ಲ, ಬಟ್ ಇವ್ರು ಹೇಳಿದ್ರು ನನಗೆ ನೋಡಬೇಕು ಅನ್ಸಿದೆ. ಹಾಗಾದ್ರೆ ವ್ಯಕ್ತಿಯನ್ನ ತಿಳಿಯೋದು ಇನ್ ದಿ ಸೆನ್ಸ್ ಅವನ ಹೈಟು ವೆಯ್ಟ್ ಅಲ್ಲ, ಅವನಲ್ಲಿರುವ ನಿಜವಾದ ವ್ಯಕ್ತಿತ್ವವನ್ನ ಅರಿಯೋದು. ದೇವರು ಯಾರು ಅಂದ್ರೆ ನಾವು ನೀವು ನೋಡಿದೆಲ್ಲ ಪ್ರತಿಮೆಯೋ ಫೋಟೋ, ಅದು ದೇವರಲ್ಲ. ದೇವರನ್ನ ನೆನಪಿಸಿಕೊಡುವ ಮಾಧ್ಯಮ. ಅಪ್ಪನ ಫೋಟೋ ಮನೇಲಿ ಹಾಕಿರ್ತೇವೆ, ಇವರೇ ನಮ್ಮಪ್ಪ, ಅವರೇ ನಮ್ಮಪ್ಪ ಅಂದ್ರೆ ಹ್ಯಾಂಗ್ ಮಾಡ್ತೀವ? ನಮ್ಮಪ್ಪ ಹೀಗಿದ್ರು, ಇದನ್ನ ನೋಡಿದಾಗ ನಮ್ಮಪ್ಪನ ನೆನಪನ್ನ ತಂದು ಕೊಡುವ ಒಂದು ಪ್ರತೀಕ. ಪ್ರತೀಕೆ ನಹಿ ಸಹ, ಪ್ರತಿಮೆ ದೇವರಲ್ಲ, ಪ್ರತಿಮೆಯ ಒಳಗೆ ದೇವರು. ಹಾಗಾದ್ರೆ ಯಾರು ದೇವರು ಅಂದ್ರೆ ಕಾಣುವ ಈ ಅದ್ಭುತವಾದ ಪ್ರಪಂಚವನ್ನ ನಿರ್ಮಾಣ ಮಾಡಿದ ಎಂಜಿನಿಯರ್ ಇದಾನಲ್ಲ, ಅವನು ದೇವರು. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿಮಹಿಮಯ ತಿಳಿಯುವುದೇ ಆನಂದ ಗೋವಿಂದ ನಿನ್ನ ಆನಂದ. ಓಂ ಜನ್ಮಾದ್ಯಸ್ಯ ಯತ, ಅದನ್ನೇ ಜನ್ಮಾದ್ಯಸ್ಯ ಯತಃ ಅಸ್ಯ ಜನ್ಮಾದಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಯಾರಿಂದ ಆಗತ್ತೆ? ಅವನು ದೇವರು. ಮತ್ತೆ ಅವನು ಬ್ರಹ್ಮದೇವರಿಗೆ ವೇದಗಳನ್ನ ಉಪದೇಶ ಮಾಡಿದಾನೆ, ಸರ್ವಜ್ಞನಾಗಿದ್ದಾನೆ, ಪ್ರೀತಿಯಿಂದ ಪಾಠವನ್ನ ಹೇಳಿದಾನೆ. ಆಮೇಲೆ ಅವನು ಮಾಡಿದ ಈ ಜಗತ್ತು ಸತ್ಯಭೂತವಾದದ್ದು, ಇಲ್ಲಿ ಯಾವ ಮೋಸ ಇಲ್ಲ. 3 ಬಗೆಯ ಸೃಷ್ಟಿ, ಒಂದು ದೇವರ ಅವತಾರಗಳು, ಇನ್ನೊಂದು ನಮಗೆ ದೇಹವನ್ನ ಕೊಡೋದು, ದೇಹದಿಂದ ಹೊರಗೆ ಕಳಿಸೋದು, ಜಡ ಪದಾರ್ಥಗಳನ್ನ ಸೃಷ್ಟಿ ಮಾಡೋದು. ಈ 3 ಪದಾರ್ಥಗಳ ಸೃಷ್ಟಿಯಿಂದ ದೇವರಿಗೆ ಏನು ಆಗಬೇಕಾಗಿಲ್ಲ. ಯತ್ರ ತ್ರಿಸರ್ಗ ಮೃಷ ವ್ಯರ್ಥ, ನಮಗೆ ತುಂಬಾ ಸಾರ್ಥ, ಪ್ರಯೋಜನಕಾರಿಯಾದದ್ದು. ಅಮೃಷ ಅಂತ ಎರಡನ್ನು ಬಿಡಿಸ್ಬೋದು. ಯಾಕೆ ಅಂದ್ರೆ ದೇವರು ಮಾಡಿದ ಈ ಜಗತ್ತು ಸುಳ್ಳು ಅಂತಾಗಿ ಬಿಟ್ರೆ ದೇವರು ಸಣ್ಣವನು ಅಂತಾಗಿ ಬಿಡ್ತಾನೆ ಅಲ್ವಾ? ಯಾವುದೇ ಒಂದು ಪದಾರ್ಥ ಮಾಡಿದವನು ಹಿರಿಯ ದೊಡ್ಡವನು ಅಂತ ನಾವು ಯಾವಾಗ ಗೌರವ ಕೊಡ್ತೀವಿ? ಆ ಪದಾರ್ಥ ಇದ್ದರೆ. ಅದೇ ಇಲ್ಲದೆ ಇದ್ರೆ ದೇವರು ತುಂಬಾ ದೊಡ್ಡವನು, ಯಾಕೆ ಈ ಮಾಡಿದ ಜಗತ್ತು ತುಂಬಾ ದೊಡ್ಡದು, ಇಲ್ಲ ಇದು ಎಲ್ಲ ಸುಳ್ಳು, ಜಗತ್ತೇ ಇಲ್ಲ ಅಂದ್ಬಿಟ್ರೆ ಅದು ತಪ್ಪಾಗಿ ಬಿಡತ್ತೆ. ಯತ್ರ ತ್ರಿಸರ್ಗ ಮೃಷ, ಅಮೃಷ ಅನ್ನೋದಕ್ಕೆ ವ್ಯರ್ಥ ಅಂತ. ಅಂತಹ ಭಗವಂತನನ್ನ ಧ್ಯಾನ ಮಾಡುವ ಅಂತ ಹೇಳಿ ಭಾಗವತದಲ್ಲಿ ದೇವರೇ ವಿಷಯ. ಇದನ್ನ ಕೇಳಿದವರಿಗೆ ಭಗವಂತ ತನ್ನ ಮನೆಯನ್ನೇ ಕೊಡ್ತಾನೆ. ಅದು ತುಂಬಾ ಸಾಧನೆ ಆದ ಮೇಲೆ ಸದ್ಯದಲ್ಲಿ ನಮ್ಮ ಪಾಪಗಳನ್ನೆಲ್ಲ ಕಳೀತಾನೆ. ಭಗವಂತನ ಕಥೆಯನ್ನ
ನಾವು ಕೇಳಬೇಕಾದರೆ ಎರಡು ಗುಣಗಳನ್ನ ನಮ್ಮಲ್ಲಿ ಬೆಳೆಸ್ಕೋಬೇಕಂತ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಹೊಟ್ಟೆ ಕಿಚ್ಚನ್ನ ಬಿಡಿ ಅಂತಾರೆ, ನಿರ್ಮತ್ಸರಾಣಾಂ ಸತಾಂ. ಇನ್ನೊಂದು ಪ್ರೋಜ್ಜಿತ ಕೈತವಃ, ಮೋಸ ಮಾಡಬೇಡಿ, ನಿನಗೆ ನೀನು ಮೋಸ ಮಾಡ್ಕೊಳ್ಬೇಡ. ನಾವು ಧಾರ್ಮಿಕ ವಿಚಾರದಲ್ಲಿ ತುಂಬಾ ಮೋಸ ಮಾಡ್ಕೊಳ್ತೀವಿ. ಯಾರೇನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಅದನ್ನ ಬಿಡಿ ಅಂತಾರೆ. ನನಗೇನೋ ಮಾಡ್ಲಿಕ್ಕಾಗಿಲ್ಲ ವ್ರತ ನಿಯಮಗಳನ್ನ ದೊಡ್ಡವರು ಕೇಳಿದಾಗ ಅವ್ರ ಮುಂದೆ ಆಗಿಲ್ಲ, ನೀವು ಆಶೀರ್ವಾದ ಮಾಡಿ ಅನ್ನೋದು ಬಿಟ್ಟು ಓ ನಿಮ್ಕಿನ್ನ ಚೆನ್ನಾಗಿ ಮಾಡ್ತೀವಿ ಅಂತೀವಿ. ಖಂಡಿತ ಅದು ತುಂಬಾ ದೊಡ್ಡ ತಪ್ಪದು. ಪ್ರೋಜ್ಜಿತ ಕೈತವಃ, ಹೊಟ್ಟೆ ಕಿಚ್ಚನ್ನ ಬಿಡಿ ಅಂತ. ಎರಡನ್ನ ಬಿಟ್ರೆ ದೇವರು ಒಲಿತಾನಂತ. ಅದೆರಡೂ ಇದ್ರೆ ದೇವರು ಒಲಿಯೋದು ಹೋಗ್ಲಿ, ಇಡೀ ಜೀವನದಲ್ಲಿ ನಾವೇ ಒದ್ದಾಡ್ತೇವೆ. ಹೊಟ್ಟೆ ಕಿಚ್ಚು ಬೇಡ ಅಂತ. ಸಾಧನೆ ಮಾಡಿದವ್ರು ನೋಡಿ ಕೈ ಎತ್ತಿ ಮುಗಿಯುವ, ಅವರು ಜನ್ಮಾಂತರದಲ್ಲಿ ಕೇಳಿಕೊಂಡು ಬಂದಿದ್ದಾರೆ, ದೇವರು ಆ ಸಾಧನೆಯನ್ನ ಅವರಿಂದ ಮಾಡಿಸ್ಯಾನ. ಇದು ಪಾಸಿಟಿವ್ ಆದದ್ದು. ಇಲ್ಲ ಸಲ್ಲದ ಆರೋಪಗಳನ್ನ ಅವ್ರಿಗೇನು ಬರಲ್ಲ ರೀ, ಬರೀ ನಾಟಕ ಅಂದ್ರೆ. ನೀನು ಆಡು ನಾಟಕ, ನಮಗ್ ನಾಟಕ ಇಷ್ಟ ಇಲ್ಲ, ನಮಗ್ ರಿಯಲ್ ಬರಲ್ಲ, ನಿನಗೆ ಎರಡೂ ಇಲ್ಲ, ಅಮ್ಮು ಪೋಯ ಸೊಮ್ಮು ಪೋಯ. ವೇದ್ಯಮ್ಮಾಸ್ತವ ಮಾತ್ರ ವಸ್ತು ಶಿವದಂ ಅಂತ ಹೇಳಿ ಭಾಗವತದ ಫಾರ್ಮೇಟ್ ಏನು? ವೇದಗಳೆಂಬ ವೃಕ್ಷದಲ್ಲಿ ಆದ ಹಣ್ಣನ್ನ ವೇದವ್ಯಾಸ ದೇವರು ಕೆಳಗೆ ಬೀಳಿಸಿ ಆ ಹಣ್ಣನ್ನ ಶುಕಾಚಾರ್ಯರಿಗೆ ಉಪದೇಶ ಮಾಡಿ ಭಾಗವತವನ್ನ ಅವರಿಗೆ ಹೇಳಿದ್ರಂತೆ, ಹಣ್ಣನ್ನ ಕೊಡಬೇಡ, ಜ್ಯೂಸ್ ಮಾಡಿ ಕೊಡು. ಯಾಕೆ? ಮುಂದಿನ ಜನರೇಷನ್ ಹಣ್ಣು ತಿನ್ನೋದಕ್ಕೂ ಸೋಂಬೇರ್ತನ ಅವ್ರಿಗೆಲ್ಲ. ಈಗೆಲ್ಲ ನಮ್ಗೆ ಹಣ್ಣು ತಿನ್ನು ಅಂದ್ರು ಕೈಲಾಗಲ್ಲ ರೀ, ಟೈಮ್ ಇಲ್ಲ ಅಂತೀವಿ. ಮೋಸಂಬಿ ಕೊಟ್ಟು ತಿನ್ನು ಅನ್ರಿ, ಆ ಪುಣ್ಯಾತ್ಮ ತಿಂತಾನೆ. ನೀವೊಂದು ಸೀತಾಫಲ 33 ಕೊಟ್ಟು ಮುತ್ತೈದೆಗೆ ನೀವೇ ತಿನ್ರಿ ಅನ್ರಿ, ಅದು ಅಗಿಯೋದ್ರಕ್ಕಿಂತ ಉಗಿಯೋದೇ ಜಾಸ್ತಿ. ಕಬ್ಬು ಅಗೀರಿ ಅನ್ರಿ, ಯಾರಿಗೂ ಹಲ್ಲ ಮೇಲೆ ಕಾನ್ಫಿಡೆನ್ಸು ಬಿದ್ದೇ ಹೋಗತ್ತೆ ಅಂತ. ಹಾಗಾಗಿ ಪಿಬತ ಭಾಗವತಂ ನಿಗಮ ಕಲ್ಪ ತರೋಹೋ ಗಲಿತಂ ಫಲಂ ಸುಖಮುಖಾದ ಅಮೃತದ್ರವ ಸಂಯುತಂ ಪಿಬತ. ಇದನ್ನ ಕುಡೀರಿ ಭಾಗವತವನ್ನ. ಹರಿವಾರ್ತಯ ಕೇಳು, ಕೇಳಿದ್ದೇ ನೀ ಕೇಳು, ಅರಿಯರು ಅವರನ್ನು ಆಳು, ಅರಿವಾದ ಗರವದ ಮೂಲವ ಕೀಳು, ಕೆಳವರ ರಟಗೆ ಪರವಶನಾಗದೆ ಕರಿವರ ವರದನ ವರವನೆ ಬೇಡು ಮನವೇ ಮಾಧವನ ಮರೆತುದರಿಂದ. ಅರಿವಾರ್ತಯ ಕೇಳು, ಕೇಳಿದ್ದೆ ನೀ ಕೇಳು, ಮತ್ತೆ ಮತ್ತೆ ಅದನ್ನ ರಿಕಲೆಕ್ಟ್ ಮಾಡು ಅಂತಾರೆ. ಹಾಗಾಗಿ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರ ನಿಗಮ ಕಲ್ಪ ತರೋಹೋ ಗಲಿತಂ ಫಲಂ. ಇಷ್ಟು ಭಾಗವತದ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ನೈಮಿಷಾರಣ್ಯದಲ್ಲಿ ಭಾಗವತ ಆದದ್ದು. ಸೂತ ಪುರಾಣಿಕರು ಅಂತ ಹೇಳುವವರು ಅಲ್ಲಿ ಬಂದಾಗ ಶೌನಕರು ಅನ್ನೋ ಋಷಿಗಳ ಗುಂಪು ಅವರಿಗೆ ನಮಿಸಿ, ನಮಗೆ ಸಂಸಾರದ ಕಷ್ಟಗಳೆಲ್ಲ ಕಳಚಬೇಕು ಅಂದ್ರೆ ಏನನ್ನ ಮಾಡಬೇಕು, ಬಿಂಬನ ದರ್ಶನಕ್ಕೆ ಏನನ್ನ ಮಾಡಬೇಕು, ಕೃಷ್ಣಾವತಾರದ ಕಥೆಯನ್ನ ಹೇಳಿ, ದೇವರ ವ್ಯಾಪಾರಗಳು ಸೃಷ್ಟ್ಯಾದಿಗಳ ಬಗ್ಗೆ ಹೇಳಿ, ಬೇರೆ ಬೇರೆ ಅವತಾರಗಳ ಬಗ್ಗೆ ಹೇಳಿ, ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮ ಎಲ್ಲುಳಿತು ಹೇಳಿ ಎಂದಾಗ ತಮ್ಮ ಗುರುಗಳಿಗೆ ಅವರು ನಮಸ್ಕಾರ ಮಾಡ್ತಾರೆ. ಶುಕಾಚಾರ್ಯರಿಗೆ ನಾವೆಲ್ಲ ದಿನ ನಮಸ್ಕಾರ ಮಾಡ್ಬೇಕು. ಯಾಕೆ? ಈಗಿರುವ ಸಮಸ್ಯೆ ಅಂದ್ರೆ ಮನಸ್ಸದು. ಆ ಮನಸ್ಸು ಶುದ್ಧವಾಗಿರ್ಬೇಕು ಅಂದ್ರೆ ಮನೋನಿಯಾಮಕರು, ಮನೋನಿಯಂತ್ರಣ ಮಾಡುವ ಮನೋಭಿಮಾನಿಗಳ ಅನುಗ್ರಹ ಇದ್ರೆ ನೆಟ್ಟಗಿರುತ್ತೆ. ಭವಮೋಚಕ ಭಾಗ್ವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲವೇ ಶಿವನೇ ನಾ ನಿನ್ನ ಸೇವಕನಯ್ಯ, ಕರುಣದಿ ಪಿಡಿಕಯ್ಯ ಸಿರಿಧರ ನಾಮಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ಎಂ ಪ್ರೌರಜಂತಮನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರ ಇತಿ ತನ್ಮಯತಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ಆಚಾರ್ಯರು ತಾತ್ಪರ್ಯ ಬರೀತಾರೆ ಇದಕ್ಕೆ. ಎಂ ಪ್ರೌರಜಂತಂ, ಪ್ರೌರಾಜಕರು ಅಂದ್ರೆ ಸನ್ಯಾಸಿಗಳು. ಶುಕಾಚಾರ್ಯರು ಸನ್ಯಾಸಿಗಳಾಗಿದ್ರು. ಅನುಪೇತಂ ಅಂದ್ರೆ ಉಪನಯನ ಇಲ್ಲ ಅಂತ ಶ್ರೀಮದಾಚಾರ್ಯರು ಅಂತಾರೆ. ದೇಹಾಭಿಮಾನ ಇಲ್ಲ ಅಂತ. ಉಪನಯನ ಆಗದೆ ಸನ್ಯಾಸಿ ಆಗ್ಲಿಕ್ಕಾಗೋದಿಲ್ಲ. ದೇಹಾಭಿಮಾನ ಇಲ್ಲದ ಶುಕಾಚಾರ್ಯರು ವಿರಹ ಕಾತರದಿಂದ ಒಮ್ಮೆ ವೇದವ್ಯಾಸ ದೇವರಿಗೆ ಕಾಣ್ಲಿಲ್ಲಂತ. ಆಚಾರ್ಯರಂದ್ರು ವೇದವ್ಯಾಸರಿಗೆ ಕಾತರ ಇಲ್ಲ, ಅಕಾತರೋಪಿ ಕಾತರವ ದೃಶ್ಯತೆ ಅಷ್ಟೆ. ಕಾತರರಂತೆ ನಾಟಕ ಆಡ್ತಾನೆ. ಪುತ್ರಾಂತ ಕರೆದ ಮಗನೇ ಎಲ್ಲಿದೆ ಅಂತ.
ಆಗ ಮರ ಗಿಡ ಎಲ್ಲ ಉತ್ತರ ಕೊಡ್ತು. ಮರ ಎಲ್ಲ ಯಾಕೆ ಉತ್ತರ ಕೊಟ್ಟದ್ದು? ಮರಗಿಡಗಳಲ್ಲಿ ಇರುವ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ರುದ್ರದೇವರು ಅವರೇ ಶುಕರಾಗಿ ಅವತಾರ ಮಾಡಿದ್ದರಿಂದ ಅಪ್ಪ ಅಂತ ಕರೆದರು. ಆದ್ದರಿಂದ ಒಳಗಿನ ಗುರುಗಳು ಅಂತ ವಿಷ್ಣು ತೀರ್ಥರಂತಾರೆ ಸಾರೋದ್ಧಾರಕಾರರು. ನಿಮ್ಮೊಳಗೆ ನಿಂತು ತಿಳಿಯುವಂತೆ ಮಾಡುವ ಪುಣ್ಯಾತ್ಮರು. ಇಲ್ಲಾಂದ್ರೆ ಏನು ತಿಳಿಯೋದೇ ಇಲ್ಲ ರೀ. ಯಾವುದೇ ವಿಷಯ, ಅದು ಲೌಕಿಕದ್ದಾಗಬಹುದು ಅಥವಾ ಆಧ್ಯಾತ್ಮಿಕದ್ದಾಗಬಹುದು, ಅದು ತಿಳಿಬೇಕು, ತಿಳಿದದ್ದು ಉಳಿಬೇಕು ಅಂದ್ರೆ ರುದ್ರದೇವರ ಅನುಗ್ರಹ ಇದ್ರೆ ತಿಳಿಯತ್ತೆ. ಎಷ್ಟೋ ವಿಚಾರ ಕೇಳ್ತಾ ಇದ್ದಾಗ ನಮಗ್ ಗೊತ್ತು ಅನ್ಸಿರತ್ತೆ, ಅದನ್ನ ಹೇಳಿ ಅಂದ್ರೆ ಮತ್ತೆ ಬರುವುದಿಲ್ಲ. ಯಾಕೆಂದ್ರೆ ರುದ್ರದೇವರು ಅಲ್ಲೇ ಎರೇಸು ಮಾಡಿಬಿಟ್ಟಿರ್ತಾರೆ. ಹೇಳ್ತೀವಲ್ಲ, ಏನು ಪುರಾಣ ಏನು ಪುರಾಣ, ಛೇ 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 ಛೇ, ಅವ್ರ ಬಾಯಲ್ಲಿ ಕೇಳ್ಬೇಕಪ್ಪ. ಇವರು ಕೇಳಿದ್ದು ಕೇಳಿ ಹೇಳಿದ್ದು ಕೇಳಿ ಟೆಂಪ್ಟ್ ಆಗಿ ಏನ್ ಹೇಳಿದ್ರು ಹೇಳ್ತೀರಾ, ಅವ್ರ ಬಾಯಲ್ಲೇ ಕೇಳಬೇಕು ಅಂತ ಹೇಳದ್ನಲ್ಲ, ಏನೇನೋ ಹೇಳಿದ್ರು. ಭವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳದವ ನೀನಲ್ಲವೇ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶರ್ವರಿದವದರ ಸಾಂಬ ಸುರಪಾದ್ಯರ ಬಿಂಬ. ವೈಕಲ್ಯಸ್ವದವ ಕಳೆದೊಮ್ಮೆಗೆ ವೈಕುಂಠಕ್ಕೆ ಕರಿದೊಯ್ಯಿ ಕರಿಗೊರಳ, ಶಿವನೇ ನಾ ನಿನ್ನ ಸೇವಕನಯ್ಯ. ಭಾಗವತವನ್ನ ಕೊಟ್ಟವರು. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ. ಇದು ಎರಡರ್ಥ ಇದೆ. ದೇವರನ್ನೇ ಅಧ್ಯಾತ್ಮ ದೀಪ ಅಂದ್ಯಾರೆ. ನಿನ್ನ ಒಳಗೆ ಪ್ರಕಾಶಮಾನನಾದ ದೇವರನ್ನ ಕಾಣಲಿಕ್ಕೆ ಇರುವಂತಹ ಸಾಧನ ಇದು ಅಂತ. ಅಥವಾ ಇನ್ನೊಬ್ಬ ವ್ಯಾಖ್ಯಾನಕಾರರು ದೇವರನ್ನ ಕಾಣಲಿಕ್ಕಿರುವ ಟಾರ್ಚ್ ಅಂತಿದು. ಭಾಗವತ ಅನ್ನೋ ಟಾರ್ಚನ್ನ ಹಿಡಿದುಕೊಂಡರೆ ದೇವರು ನಿನಗೆ ಕಾಣಿಸ್ತಾನೆ ಅಂತ ಎರಡೂ ಅರ್ಥ ಉಂಟು. ಒಳಗಿರುವ ದೇವರಿಗೆ ಅಧ್ಯಾತ್ಮ ದೀಪ, ಒಳಗಿರುವ ದೇವರನ್ನ ಕಾಣ್ಲಿಕ್ಕಿರುವ ದೀಪ ಭಾಗವತ ದೀಪ. ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋಂಧಂ. ಸಂಸಾರವೆಂಬ ಕತ್ತಲನ್ನ ನೀನು ದಾಟಬೇಕಾದರೆ ನಿನ್ನ ಕೈಯಲ್ಲಿರಬೇಕಾದ ಟಾರ್ಚ್ ಅಂದ್ರೆ ಭಾಗವತ ಅಂತ. ಇಂಥ ಭಾಗವತವನ್ನ ಸಂಸಾರಿಣಂ ಕರುಣಯ, ಏನು ಶುಕಾಚಾರ್ಯರಿಗೆ ಭಾಗವತ ಹೇಳುವ ಅನಿವಾರ್ಯತೆ ಏನಿಲ್ಲ, ಮತ್ತೆ ಕರುಣೆಯಿಂದ ಅದನ್ನ ಹೇಳಿದ್ದಾರೆ. ಅಂತಹ ಗುರುಗಳಿಗೆ ನಮಿಸ್ತೇನೆ ಅಂತ ಒಂದಿಷ್ಟು ದೇವರ ಅವತಾರಗಳನ್ನ ಹೇಳಿ ಸೂತರು ವೇದವ್ಯಾಸರ ಅವತಾರ ಆದ ಮೇಲೆ ನಾರದರು ಅಲ್ಲಿ ಬರ್ತಾರೆ ವೇದವ್ಯಾಸರ ಮನೆಗೆ. ನಾರದರಿಂದ ಪ್ರಾರ್ಥಿತರಾಗ್ತಾರೆ. ನಾರದರೇ, ಮೊದಲು ವೇದವ್ಯಾಸ ದೇವರೇ ಕೇಳ್ತಾರೆ, ನಾರದ ನಾನು ಎಲ್ಲ ಮಾಡಿದ್ದೀನಿ, ಯಾವುದೋ ಬಿಟ್ಟಿದ್ದೀನಿ, ನಿನಗೆ ಗೊತ್ತಲ್ವಾ, ನೀನು ಬುದ್ಧಿವಂತ ಹೇಳ್ತೀಯ. ಅದಕ್ಕೆ ನಾರದರಂದ್ರು, ಟೋಪಿ ಹಾಕ್ಬೇಡ ಸ್ವಾಮಿ, ಅಥೋ ಮಹಾಭಾಗ ಭವಾನ್ ಅಮೋಘದೃಕ್ ಶುಚಿಶ್ರವ ಸತ್ಯರಥೋ ಧೃತೌರತಃ. ನೀನು ಶುಚಿಶ್ರವ. ಏನು ಶುಚಿಶ್ರವ? ಮಧ್ವಾಚಾರ್ಯರಂತಾರೆ, ವೇದವ್ಯಾಸರು ದೇವರು ಅನ್ನೋದಕ್ಕೆ ಈ ಪದ ಸಾಕು. ವಿಶ್ವಯೋನಿ ಶುಚಿಶ್ರವ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಪದ ಅದು. ಆ ಪದದ ಅರ್ಥ ಏನು ಗೊತ್ತಾ? ಶುಚಿಶ್ರವರು ಅಂದ್ರೆ ಯಾರ ಕಥೆಯನ್ನ ನಾವು ಕೇಳಿದರೆ ನಾವು ಪವಿತ್ರರಾಗ್ತೇವೆ, ಅವರು ಶುಚಿಶ್ರವರು. ಅವರು ಪುಣ್ಯವಂತರಷ್ಟೇ ಅಲ್ಲ, ಅವರ ಕಥೆಯನ್ನ ಕೇಳಿದವರು ಪುಣ್ಯವಂತರಾಗುವಷ್ಟು ಪುಣ್ಯ ಅವರಲ್ಲಿದ್ದರೆ ಅವರು ಶುಚಿಶ್ರವರು. ರಾಘವೇಂದ್ರ ಸ್ವಾಮಿಗಳು ಶುಚಿಶ್ರವರು. ಇದೆಲ್ಲವೂ ದೇವರ ಅನುಗ್ರಹದಿಂದಲೇ. ನಿಜವಾದ ಶುಚಿಶ್ರವ ದೇವರು. ಸತ್ಯರಥೋ ಧೃತವ್ರತಃ, ನೀನು ಸತ್ಯದಲ್ಲೇ ರಥ. ನೀನು ಒಂದು ಕೆಲಸ ಮಾಡು, ಎಲ್ಲರಿಗೂ ತಿಳಿಯಾದ ಭಾಷೆಯಲ್ಲಿ ಒಂದು ಗ್ರಂಥ ರಚನೆ ಮಾಡು. ತುಂಬಾ ಚೆನ್ನಾಗಿದೆ ಅಲ್ಲಿ ಕಾನ್ವರ್ಸೇಷನ್. ನಾರದ, ನಾನೇನೋ ಒಂದು ಗ್ರಂಥವನ್ನ ಬರೀತೇನೆ, ಮುಂದೆ ಬರೋದು ಕಲಿಯುಗ. ಕಲಿಯುಗದಲ್ಲಿ ಅಧ್ಯಯನ ಮಾಡೋರೇ ಕಮ್ಮಿ, ಯಾರಿಗಾಗಿ ಗ್ರಂಥ ಬರೀಲಿ? ಯಾರು ಅದನ್ನ ಓದದೇ ಇದ್ರೆ ವೇಸ್ಟ್ ಅಲ್ವಾ? ಮತ್ತೇನ್ ಮಾಡ್ತಿ? ಕಲಿಯುಗದಲ್ಲಿ ತುಂಬಾ ಹಿಡಿಸುವಂತ ಒಂದು ಗ್ರಂಥ ಬರೆದು ಬೇಡ. ದೇವರಿಲ್ಲ, ಧರ್ಮ ಕರ್ಮ ಇಲ್ಲ ಅಂತ ಟೈಟಲ್ ಕೊಟ್ರೆ ಆ ಪುಸ್ತಕ ತುಂಬಾ ಪ್ರಿಂಟ್ ಒಂದಾದ್ಮೇಲೆ ಒಂದು ಹ್ಯಾರಿ ಪಾಟರ್ಕಿನ್ನ ಜಾಸ್ತಿ ಓಡತ್ತೆ. ನಾವು ಸುಮ್ಮನೆ ಅದು ಮೈಲಿ ಇದು ಮಡಿ, ಅದು ಮುಟ್ಬೇಡ್ರಿ ಇದು ಮುಟ್ಬೇಡ್ರಿ ಅಂದ್ರೆ ಬೇಸರ ಆಗತ್ತೆ. ಸರ್ ನೀವ್ ಏನ್ ಬೇಕಾದ್ರೂ ಮುಟ್ಕೊಳ್ಳಿ, ಪರವಾಗಿಲ್ಲ. ಅಲ್ಲ, ಎಂಜಲ್ ಆಯ್ತಲ್ಲ, ನೀವು ಶಬರಿ ನಾವು ಡಬರಿ ಹೀಗೆ ಹೇಳಿಬಿಟ್ರೆ ಅದಕ್ಕಂದ್ರು ದಯಮಾಡಿ ಆ ಕೆಲಸ ಮಾಡ್ಬೇಡ್ರಿ. ಜುಗುಪ್ಸಿತಂ ಧರ್ಮ ಕೃತೆ ಅನುಶಾಸನಂ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ. ಧರ್ಮದ ಪೀಠದಲ್ಲಿರುವ ಗುರು ಅಧರ್ಮವನ್ನ ಧರ್ಮ ಅಂತ ಹೇಳಬಾರದು. ಮೇ ಬಿ
ಅವನಿಗೆ ಸ್ವಲ್ಪ ಮಾರ್ಕೆಟಿಂಗ್ ಕಮ್ಮಿ ಆಗ್ಬೋದು, ಒಂದ್ 4 ಜನ ಕಾಸು ಹಾಕೋದು ಕಮ್ಮಿ ಆಗ್ಬೋದು. ಸಮಸ್ಯೆ ಏನಾಗತ್ತೆ, ಸಾವಿರಾರು ಜನ ಅವನ ಮಾತಿನಿಂದ ಅಧರ್ಮದ ಮಾರ್ಗಕ್ಕೆ ಬಂದ್ಬಿಡ್ತಾರೆ. ಅವರೇ ಹೇಳದ್ಮೇಲೆ ನೀವ್ಯಾರ್ರಿ ಅಂತಾರೆ. 4 ಕಾಸು ಕಡಿಮೆ ಆದ್ರೂ ಪರವಾಗಿಲ್ಲ, 4 ಜನ ಕಮ್ಮಿ ಅದಕ್ಕೆ. ನಾರದರು ಹೇಳೋದೇನು ಗೊತ್ತಾ, 2 ಮನುಷ್ಯ ಸಿದ್ಧ, ಯಾವ್ದನ್ನ ಒಂದಕ್ಕೆ ಔಟ್ ಮಾಡ್ಕೊಳ್ಳಿಕ್ ಸಿದ್ಧ, ಐದರ್ ಕ್ವಾಂಟಿಟಿ ಆರ್ ಕ್ವಾಲಿಟಿ. ನಿನಗೆ ಕ್ವಾಂಟಿಟಿ ಬೇಕೋ ಕ್ವಾಲಿಟಿ ಬೇಕೋ? ತುಂಬಾ ಜನ ಬೇಕು ಅಂದ್ರೆ ಕ್ವಾಲಿಟಿ ಜೊತೆ ನೀನು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ಇಲ್ಲ ನನಗೆ ತುಂಬಾ ಜನ ಬೇಡ, ಕ್ವಾಲಿಟಿ ಆಡಿಯನ್ಸ್ ಬೇಕು ಅಂತೀಯಾ, ನಿಜವಾದದ್ದನ್ನ ಇದ್ದದ್ದನ್ನ ಇದ್ದಾಗೆ ಹೇಳು. ಯಾರಿಗೆ ಅದು ಬೇಕೋ ಬರ್ಲಿ, ಯಾರು ಬೇಡೋ ಬಿಡ್ಲಿ. ಯಾಕೆಂದ್ರೆ ಟೈಟಲ್ ಅನ್ನ ಕೊಟ್ಟದ್ದಕ್ಕೆ ಸಾರ್ಥಕ ಆಗ್ಬೇಕಲ್ವಾ. ಕೃಷ್ಣನ ಕಥೆ ಅಂತ ಹೇಳಿ ಅದನ್ನೇ ಹೇಳದೆ ಅಲ್ಲೂ ಏನೇನೋ ಮಾಡಬಾರದನ್ನ ಮಾಡಬಹುದು ಅಂತ ಹೇಳಿ ಬಿಟ್ರೆ ಅದು ನಿನಗೆ ನೀನೇ ಮಾಡಿಕೊಂಡ ಹಾನಿ. ಸಾವಿರಾರು ಜನ ಅಂಧೇನ ಇವ ನಿಯಮಾನ ಯಥಾಂಧ ಅಂತ ಉಪನಿಷತ್ತನ್ನ, ಕುರುಡನ ಬೆನ್ನತ್ತಿ ಇನ್ನ ಸಾವಿರಾರು ಕುರುಡರು ಹೊರಟಾಗ ಆಗತ್ತೆ. ಅದಾಗಬಾರ್ದು. ನೀವು ಧರ್ಮವನ್ನ ಹೇಳಿ, ಆಯ್ತು ನಾನು ಹೇಳ್ತೇನೆ ಅಂತ ಅವರು ಒಪ್ಪಿಕೊಂಡು 4 ಶ್ಲೋಕವನ್ನ ಒಪ್ಪಿಸಿ ಹೋಗಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಅಲ್ಲಿಗೆ ಭಾಗವತವನ್ನ ನಾನು ರಚನೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಶುರು ಆದದ್ದು ಭಾಗವತ. ಎಲ್ಲಿಂದ ಅಂದ್ರೆ ದುರ್ಯೋಧನ ಬಿದ್ದದ್ದರಿಂದ. ದುರ್ಯೋಧನ ಬಿದ್ದ, ಮಹಾಭಾರತ ಕ್ಲೋಸ್. ಅವನೇ ಕಲಿ. ಅವನೇನ್ ಮಾಡಿಟ್ಟ ಪಾಪಿ, ಅಶ್ವತ್ಥಾಮರನ್ನ ಕರೆದು ನನ್ನ ಹೆಂಡತಿಯಲ್ಲಿ ನೀವು ಮಕ್ಕಳನ್ನ ಪಡೀರಿ, ಮತ್ತೆ ನೀವು ಪಾಂಡವರ ಮುಂದಿನ ಸಂತತಿಯನ್ನ ನಾಶ ಮಾಡಿಬಿಡಿ, ಅವ್ರ ರಾಜ್ಯ ಆಳಬಾರದು. ದ್ರೌಪದಿ 5 ಮಕ್ಕಳ ತಲೆ ಕಳೆದಿಟ್ಬಿಟ್ರು. ಭೀಮಸೇನ ದೇವರು ಅಟ್ಟಿಸಿಕೊಂಡು ಬರ್ತಾರೆ. ಭೀಮ ಅಟ್ಟಿಸಿಕೊಂಡು ಬಂದಾಗ ಎಳೆದು ತರ್ತಾರೆ. ದ್ರೌಪದಿ ನೋಡಿ ಅಳ್ತಾಳೆ. ಆಮೇಲೆ ಬಿಟ್ಬಿಡಿ ಅಂದು. ಇವನ ಮಕ್ಕಳು ಇವನನ್ನ ಕೊಂದರೆ ನನ್ನ ಮಕ್ಕಳೇನ್ ಬರೋದಿಲ್ಲಲ್ಲ. ತಾಯಿಗೆ ಮಕ್ಕಳನ್ನ ಕಳೆದುಕೊಂಡ ಸಂಕಟದ ನೋವು ಗೊತ್ತು, ಅವರಮ್ಮನಿಗೆ ಆಗ ಆಗೋದು ಬೇಡ. ಎಲ್ಲಾರು ಓಕೆ ಅಂದ್ರು. ಭೀಮಸೇನ ದೇವ್ರು ನಾನು ಬಿಡೋದಿಲ್ಲ ಅಂತ. ಕೃಷ್ಣ ಅಂದ, ಇವನಿಗೆ ನೀನು ಏನ್ ಮಾಡ್ಬೇಕೋ ಅದನ್ನ ಮಾಡು ಅಂತ. ಬ್ರಹ್ಮ ಬಂಧುನ್ನ ಹಂತವ್ಯ ಆತ ತಾಯಿ ವದಾರಹಣ, ಇವನ್ನ ಕೊಲ್ಲಬಾರದು ಬಿಡಬಾರದು, ಎರಡೂ ಗೊತ್ತಾಯ್ತು. ಅವನಿಗೆ ಅಪಮಾನ ಮಾಡೋದು, ಅವನಲ್ಲಿರೋ ಸಂಪತ್ತನ್ನ ಕಿತ್ತುಕೊಳ್ಳೋದು. ಅವರ ತಲೆಯಲ್ಲಿ ಒಂದು ರತ್ನ ಇತ್ತು, ಅದನ್ನ ಅವರೇ ತೋಡಿ ವಾಪಸ್ ಕೊಟ್ರಂತೆ. ಅದು ರಣ ಹುಣ್ಣದು. ಆದರೂ ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡಿದರು. ಪಾಂಡವರ ಮುಂದಿನ ಸಂತತಿ ಅಲ್ಲಿತ್ತು. ಅಭಿಮನ್ಯುವಿನ ಮಗ ಪರೀಕ್ಷಿತ, ಅದು ಉಳಿಬಾರದು. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಪಾಪ ಅವಳು ಓಡಿ ಬರ್ತಾಳೆ. ನಮ್ಮಪ್ಪ ನಾನು ಸತ್ರು ಪರವಾಗಿಲ್ಲ, ನನ್ನ ಮಗು ಉಳಿಲೋ, ಮಾಮೇ ಗರ್ಭೋ ನಿಪಾತ್ಯತಾಂ. ನಿನ್ನೋರೇತು ಪೊರೆವರನು ನಾ ಹರಿಯೇ, ಆದಿಮೂಲ ನಿನ್ನ ಪಾದವ ನಂಬಿದೆ, ಭೇದವೆಣಿಸದೆಲೆ ಮೋದದಾಯಕ ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ ಮೇಧಿನಿ ಪತಿ ನಿನ್ನ ಆರಾಧನೆ ಮಾಡಿಸೋ, ಹರಿಯೇ ನಿನ್ನೊರೆತು ಪೊರೆವರನು ನಾ ಹರಿಯೇ. ಪಾಹಿ ಪಾಹಿ ಮಾಯೋಗ್ಯ ದೇವದೇವ ಜಗತ್ಪತೆ, ನಾಣ್ಯಂ ತ್ವದ ಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಕೃಷ್ಣ, ನಿನ್ನ ಬಿಟ್ಟು ಬೇರೆ ಯಾರು ಕಾಯೋರಿಲ್ಲ, ಎಲ್ಲರೂ ಕೊಲ್ಲೋರೇ ಆಗಿದ್ದಾರೆ. ನನ್ನ ಮಗುವನ್ನ ರಕ್ಷಣೆ ಮಾಡ್ತೀಯ? ದೇವರಂದ, ನೀ ಏನ್ ಕಾಳಜಿ ಮಾಡಬೇಡ ಅಂತ ಗರ್ಭದಲ್ಲೇ ಹೊಕ್ಕು ಮಗುವನ್ನ ರಕ್ಷಣೆ ಮಾಡಿ ಉದ್ಧಾರ ಮಾಡಿದ. ಅದಕ್ಕೆ ಪರೀಕ್ಷಿತ. ಸುತ್ತಲೂ ದೇವರನ್ನ ಗರ್ಭದಲ್ಲೇ ನೋಡಿದ ಕೂಸದು. ಆದ ಮೇಲೆ ಪರೀಕ್ಷಿತನ ಜನ್ಮ ಆಯ್ತು, ನಾಮಕರಣ ಆಯ್ತು. ಪರೀಕ್ಷಿತ ಅಂತ ನಾಮಕರಣ ಆದ್ಮೇಲೆ ಕೃಷ್ಣ ನಾನು ಹೋಗಿ ಬರ್ತೇನೆ ಎಂದ. ಕುಂತಿದೇವಿ ಅಳತಾಳ. ಕೃಷ್ಣ, ನೀನು ನಮ್ಮನ್ನ ಬಿಟ್ಟು ಹೋಗಬೇಡ, ನಿನ್ನನ್ನ ಬಿಟ್ಟಿರೋದು ತುಂಬಾ ಕಷ್ಟ. ಅತ್ತೆ, ನಿಮ್ಗೆ ಯಾರು ಎದುರಾಳಿಗಳಿಲ್ಲ, ಸಂಪತ್ತು ಬಂತಲ್ಲ. ಕೃಷ್ಣ, ನನಗೆ ಸಂಪತ್ತು ಬಂದದ್ದೇ ಸಮಸ್ಯೆ ಆಯ್ತು. ಸಂಪತ್ತನ್ನ ನೀನೇ ಇಟ್ಕೊ, ನೀನು ನನಗೆ ವಿಪತ್ತು ಕೊಟ್ಟರು ಪರವಾಗಿಲ್ಲ, ನೀನು ಬೇಕು. ವಿಪದ ಸಂತುನ ಶಾಶ್ವತೆ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಮ್ಯ ಸ್ಯಾತ್ ಅಪುನರ್ಭವ ದರ್ಶನಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಎಷ್ಟು ರಕ್ಷಣೆ ಮಾಡಿದೆ, ಏನೇನ್ ಮಾಡಿದೆ ಹೇಳು ಅಂದ. ವಿಷಾನ್ಮಹಾಗ್ನೇ ಪುರುಷಾದ ದಂಶನಾಥ್ ಅಸತ್ಸಭಾಯ ವನವಾಸ ಕೃಚ್ರತಃ. ನಮಗೆ ಆಪತ್ತು ಬಂದಾಗ ಸ್ಪೆಷಲ್ ಬೋನಸ್ಸು ನಿನ್ನ ಸ್ಮರಣೆ ಇರೋದು, ನೀನು ಎದುರಿಗೆ ಬಂದು ದರ್ಶನ ಕೊಡ್ತಾ ಇದ್ದಿ.
ನನ್ನ ಕೂಸು ಭೀಮನಿಗೆ ವಿಷ ಹಾಕಿದ್ರು, ಅದು ಅರಗಿದ್ದು ನಿನ್ನ ದಯವೋ? ಅರಗಿನ ಮನೆಯಲ್ಲಿ ಬೆಂಕಿಯನ್ನ ಹಚ್ಚಿದ್ರೆ 5 ಜನನ್ನ ಹೊತ್ತು ತರುವ ಸಾಮರ್ಥ್ಯ ನಮ್ಮ ಕೂಸು ಕೊಟ್ಟು ನಮ್ಮನ್ನೆಲ್ಲ ಹೊತ್ತಿಕೊಂಡು ಬಂದ. ಅಸತ್ ಸಭಾಯ, ಸಭೆಯ ಮಧ್ಯದಲ್ಲಿ ನನ್ನ ಸೊಸೆಯ ವಸ್ತ್ರಾಪಹರಣದ ಸಂದರ್ಭ. ಎಲ್ಲಿ ಹಸ್ತಿನಾವತಿ? ಇಲ್ಲಿಂದ ಪಕ್ಕಕ್ಕೆ ಫೋನ್ ಮಾಡ್ತೇವೆ, ಅದು ಕೇಳಿಸೋದೇ ಇಲ್ಲ, ನಾವೇ ಹೋಗಿ ಹೇಳ್ಬರೋದು ವಾಸಿ ಅನ್ನೋ ಥರ. ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತೆಯೇ ಗಂಡಂದಿರು ಕೈ ಚೆಲ್ಲಿ ಕೂತಿದ್ದಾರೆ. ಮುಡಿಪೀಡಿದೆಳೆ ತಂದು ನಡು ಸಭೆಯಲ್ಲಿ ಉಟ್ಟ ಉಡಿಗೆ ಸೆಳೆಯೇ ಬಾಲಯು ನಡುಗೆ ಒಡೆಯರೈವರ ದೃಢ ತಿಳಿದು ನಿನ್ನಡಿಗಳಿಗೆ ಮೊರೆ ಇಡಲು ಪಾರ್ಥನ ಮಡದಿಗಕ್ಷಯ ಉಡಿಗೆ ಉಡಿಸಿದೆ ಬಡವ ಬಲ್ಲೆದರೊಡೆಯ ಮಾನದ ವರದ ಕಂಚೀವರದ. ಎಷ್ಟು ಅನುಗ್ರಹ ಮಾಡಿದೆವು ನಮ್ಮಪ್ಪ. ಕಡೆಗೆ ಯುದ್ಧದಲ್ಲಿ ನಮ್ಮ ಮಕ್ಕಳಿಗೆ ಏನಾಗದಂತೆ ನೋಡಿಕೊಂಡು ನನ್ನ ಮೊಮ್ಮಗುವನ್ನು ರಕ್ಷಣೆ ಮಾಡಿದಿ. ಇಷ್ಟೆಲ್ಲ ಮಾಡಿದ ನೀನು ನಮ್ಮನ್ನ ಬಿಟ್ಟು ಹೋಗ್ತಿ ಯಾಕೆ ಅಂದಾಗ ಕೃಷ್ಣ ಅಂದ, ನಾನು ಪಬ್ಲಿಕ್ ಪ್ರಾಪರ್ಟಿ, ಎಲ್ಲ ಕಡೆ ಇದ್ದೇನೆ, ನಿನ್ನಲ್ಲೂ ಇದ್ದೇನೆ, ನೋಡಿಕೊ, ಹೋಗಿ ಬರ್ತೇನೆ ಅಂದಾಗ ಮತ್ತೆ ಧರ್ಮರಾಜ ಅಳತಾ ಕೂತ. ಧರ್ಮರಾಜನಿಗೆ ಭೀಷ್ಮನಿಂದ ಉಪದೇಶ, ಅನುಶಾಸನ ಪರ್ವ, ಶಾಂತಿ ಪರ್ವ, ಇವತ್ತೆಲ್ಲ ಪ್ರಪಂಚವೆಲ್ಲ ಹೇಳ್ತಾ ಇರೋ ವಿಷ್ಣು ಸಹಸ್ರನಾಮ ಅದು ಭೀಷ್ಮರ ಪ್ರಾಡಕ್ಟ್. ಅದು ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಏನು ದೇವರ ಕೃಪೆ ಭೀಷ್ಮರ ಮೇಲೆ. ಅವರಿಗೆ ಮೈಯೆಲ್ಲ ಬಾಣ ಚಿಚ್ಚಿದೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಬಾಯಿ ಆಡಿಸಿ ಒಳಗೆ ನಿಂತು ಹಿನ್ನೆಲೆ ಗಾಯಕ ನಾನಾಗ್ತೇನೆ ಅಂತ ದೇವರು ಕಡೆಗಾಲದಲ್ಲಿ ತನ್ನ ದರ್ಶನವನ್ನ ಕೊಟ್ಟು ಶಾಂತಿ ಪರ್ವ, ಅನುಶಾಸನ ಪರ್ವವನ್ನ ಅವರ ಕೈಯಲ್ಲಿ ಹೇಳಿಸಿ, ಕೃಷ್ಣ ನನ್ನ ಶ್ರಾದ್ದ ಯಾರಾದ್ರೂ ಮಾಡ್ತಾರಪ್ಪ, ನನಗೆ ಮಕ್ಕಳಿಲ್ಲ, ಹೆಂಡತಿ ಇಲ್ಲ. ಕೃಷ್ಣ ಅಂದ, ಬರೀ ದ್ವಾಪರ ಯುಗ ಅಲ್ಲ, ಕಲಿಯುಗದಲ್ಲೂ ಶಿಷ್ಟರಿಂದ ನಿಮ್ಮ ಶ್ರಾದ್ದ ಮಾಡಿಸ್ತೇನೆ ಅಂತ. ಭೀಷ್ಮಾಷ್ಟಮಿ ಭೀಷ್ಮರಿಗೆ ಮೀಸಲಾದ ಒಂದು ದಿವಸ ಎಲ್ಲಿದೆ ರೀ? ಇಡೀ ಮಹಾಭಾರತದಲ್ಲಿ ಅರ್ಜುನ ಪ್ರತಿಪದ, ಅರ್ಜುನ ಪಾಡ್ಯ, ಅರ್ಜುನ ಬಿದಿಗೆ ಅಂತಿಲ್ಲ. ಭೀಷ್ಮನಿಗೆ ಮಾತ್ರ ಆ ರೋಲ್ ಇರೋರಿಗೆ. ನೀವು ಇಂದ್ರನ ಪೂಜೆಯನ್ನು ಮಾಡಬಹುದು ಮೂಲರೂಪಿ, ಆದರೆ ಭೀಷ್ಮ ಅಂತ ಹೇಳಿ ಮಾಡುವಂಥದ್ದು ಭೀಷ್ಮಾಷ್ಟಮಿ. ಎಲ್ಲರೂ ಅವತ್ತು ಗಂಗಾ ಪುತ್ರಾಯ ಭೀಷ್ಮಾಯ ಅಜನ್ಮ ಬ್ರಹ್ಮಚಾರಿಣೆಯ ಅಭಿರಭೃದಯ ಅವಾಪ್ನೋತು. ಎಲ್ಲರೂ ಕೂಡ ಯಾಕೆ? ಜೀವನದಲ್ಲಿ ಪ್ರಾಮಾಣಿಕವಾಗಿ ಮೆರೆದದ್ದಕ್ಕೆ, ಕೃಷ್ಣನ ಅನುಗ್ರಹ ಸಂಪಾದನೆ ಮಾಡಿದರೆ. ಅದೇ ಧೃತರಾಷ್ಟ್ರನ ಹಣೆ ಬರಹ, 100 ಮಕ್ಕಳ ಶ್ರಾದ್ದವನ್ನ ಅಪ್ಪನೇ ಮಾಡಬೇಕಾಯಿತು. ಮದುವೆ ಇಲ್ಲದ ಈ ಪುಣ್ಯಾತ್ಮರಿಗೆ ದೇವರು ಇವತ್ತು ತಂದೆ ಇದ್ದವರು ಅಕ್ಕಿಯಿಂದ ತರ್ಪಣವನ್ನ ಕೊಡುವಂತೆ ವ್ಯವಸ್ಥೆ ಮಾಡಿದಾನೆ. ಹಾಗಾಗಿ ಅವರಿಗೆ ನಮಿಸಿ, ಅವನನ್ನ ದೇವರಿಗೆ ನಮಿಸಿ ಪ್ರಾಣೋತ್ಕ್ರಮಣ ಆಯಿತು. ಇದಾದ ಮೇಲೆ ಕೃಷ್ಣ ಪರಂಧಾಮಕ್ಕೆ ಹೋದ ಅನ್ನೋ ಸುದ್ದಿ ತಿಳಿದು ಪಾಂಡವರು ಪರೀಕ್ಷಿತನನ್ನ ಸಿಂಹಾಸನದ ಮೇಲೆ ಕೂಡಿಸಿ ತಾವು ಹೊರಡ್ತಾರೆ. ತಾವು ಹೊರಟಾಗ ಪರೀಕ್ಷಿತ ರಾಜ್ಯ ತೆಗೆದುಕೊಂಡ ಅನ್ನೋ ಸುದ್ದಿ ಗೊತ್ತಾಗಿ ಕಲಿ ಅಟ್ಯಾಕ್ ಮಾಡ್ದ. ಧರ್ಮದೇವತೆ ಎತ್ತಿನ ರೂಪದಲ್ಲಿ, ಭೂರೂಪದಲ್ಲಿ ಭೂದೇವಿ, ಇಬ್ಬರೂ ಪಾಪ ಒಂದು ಕಡೆ ಸೇರಿದಾಗ ಚೆನ್ನಾಗಿ ಹೊಡಿತಾ ಇದ್ದಾನೆ. ಇದು ಗೊತ್ತಾಯ್ತು ಪರೀಕ್ಷಿತನಿಗೆ. ನನ್ನ ರಾಜ್ಯದಲ್ಲಿ ಪಾಂಡವರು ಹೋದ ಮೇಲೆ ಇಷ್ಟೆಲ್ಲ ಗೋವನ್ನ ಹಿಂಸೆ ಮಾಡೋದಾ, ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಬಂದ. ಆಗ ಕಲಿ ಅವನ ವರ್ಚಸ್ಸನ್ನ ನೋಡಿ ಪರೀಕ್ಷಿತಂದು ಕಾಲು ಹಿಡ್ಕೊಂಡ. ಯಾರು ನೀನು? ನತೇ ಗುಡಾಕೇಶ ಯಶೋಧರಾಣ ಬದ್ಧಾಂಜಲಿರ್ಭ್ಯೋ ಭಯಮಸ್ತಿ ಕಿಂಚಿತೇ. ನಾನು ಕಲಿ ಅಂತ ನಮ್ಮದೇ ಪಿರುಡು, ಶರಣಾಗತನಾಗಿದ್ದೀನಿ, ಏನೂ ಮಾಡಬೇಡ. ನಮ್ಮದು ಅರ್ಜುನರ ವಂಶ ಏನೂ ಮಾಡಲ್ಲ, ಹೇಳು ಯಾಕಿಲ್ಲಿ ಬಂದೆ? ನಮ್ಮದೇ ಪಿರುಡು, ನೀನು ಇಲ್ಲಿ ಇರ್ಕೋಡು. ತ್ವಮರ್ತಮಾನಂ ನರದೇವದೇಶ್ವನು ಪ್ರವೃತ್ತೋ ಅಯಮಧರ್ಮಯೂತಃ. ನೀನು ರಾಜನಲ್ಲಿ ಹೊಕ್ಕಿ ಅಂತಾದ್ರೆ ಯಾರಲ್ಲೇ ಕಲಿ ಬಂದ್ರೆ ಇಷ್ಟೆಲ್ಲ ಮಾಡಿಸ್ತಾನಂತ. ಲೋಭವನ್ನ ಮಾಡಿಸ್ತಾನೆ. ಧರ್ಮ ಕಾರ್ಯ ಬಿಡ್ತೇವೆ, ಸುಳ್ಳನ್ನ ಹೇಳ್ತೇವೆ, ಕಳ್ಳತನ ಮಾಡ್ತೇವೆ. ಲೋಭೋ ಅನೃತಂ ಚೌರ್ಯಂ ಅವಾರ್ಯ ಮೋಹ, ಸಿಕ್ಕಾಪಟ್ಟೆ ಮೋಹ. ಜ್ಯೇಷ್ಠ, ನಾನು ದೊಡ್ಡವನು ಅಂತ ಕಲಹ, ಮಾತೆತ್ತರೆ ಜಗಳ, ದಂಭ, ಅವಿದ್ಯಮಾನ ಮಹಿಮಾ ಪ್ರದರ್ಶನ, ಇಲ್ಲದೆ ಇರೋದೆಲ್ಲ ಫೋರ್ಸ್ ಕೊಡೋದು, ಇವೆಲ್ಲವೂ ಜಾಸ್ತಿ ಆಗತ್ತೆ. ಇವತ್ತೆಲ್ಲ ಇಂಥವೇ ಇದೆ. ನೀನು ಏರ್ಕೋಡು. ಅವನಂದ, ನಮ್ಮದೇ ಪಿರಡಪ್ಪ, 4 ಜಾಗ ಕೊಡ್ತೇನೆ. ಯಾವ್ದ್ಯಾವ್ದು? ಅದಕ್ಕೆ ಇಲ್ಲೊಂದು ಪ್ರಶ್ನೆ ವಿಷ್ಣು ತೀರ್ಥರು ಮಾಡಿ ಕೊಡ್ತಾರೆ.
ಕಲಿಯನ್ನೇ ನಿಗ್ರಹ ಮಾಡುವ ಆಪರ್ಚುನಿಟಿ ಬಂದಾಗ ನಿಗ್ರಹ ಮಾಡೋದು ಬಿಟ್ಟು ಜಾಗ ಯಾಕೆ ಕೊಟ್ಟ? ಅದು ಕಲಿಯ ಯುಗ ಶ್ರೇಷ್ಠವಾದ ಕಲಿಂ ಸಂಭಾಜಯಂತ್ಯಾರ್ಯ ಗುಣಜ್ಞ ಸಾರಭಾಗಿನಃ. ಕಲಿಯುಗ ಶ್ರೇಷ್ಠವಾದದ್ದು. ಸಾಧನೆಗೆ ಇದೊಂದು ದೊಡ್ಡ ಪರ್ವಕಾಲ ಅಂತ. ಎಫರ್ಟ್ ಕಮ್ಮಿ, ಬರುವ ಪುಣ್ಯ ಜಾಸ್ತಿ. ಕಲಿಯುಗದೋಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಸುಲಭದ ಮುಕ್ತಿಗೆ ಸುಲಭವೆಂದೆನಿಸುವ ಜಲರು ಅನಾಭನ ನೆನೆ ಮನವೇ. ಹರಿಸ್ಮರಣೆ ಮಾಡಿದ್ರೆ ತುಂಬಾ ಪುಣ್ಯ ಉಂಟು. ನಮಗ್ ಭಯ, ಅಷ್ಟು ಪುಣ್ಯ ಬಂದ್ರೆ ಎಲ್ಲಿಟ್ಕೊಂಬೋದು ಅಂತ ಮಾಡೋದೇ ಇಲ್ಲ. ಮಾಡುವಂತ ನಾರಾಯಣ ಕೃಷ್ಣ ಗೋವಿಂದ ಅನ್ನೋ ತುಂಬಾ ಪುಣ್ಯ ಉಂಟು ಅಂತ ಅದಕ್ಕೆ ಬಿಟ್ಟ. ಇನ್ನೊಂದು ಕೊಸರು ಕೇಳಿದಾಗ ಜಾತರೂಪಂ ಅದಾತ್ ಪ್ರಭು ಬಂಗಾರವನ್ನ ಕೊಟ್ಟಿಯಾನೆ. ಇದಾದ ಮೇಲೆ ಕಲಿ ಇವನನ್ನೇ ಸೇರಿಕೊಂಡು ಇವನಲ್ಲೇ ಒಮ್ಮೆ ಎಲ್ಲೋ ಹೊರಟಾಗ ನೀರಡಿಕೆ ಆಗಿದೆ. ಒಬ್ಬ ಋಷಿಗಳ ಆಶ್ರಮಕ್ಕೆ ಬಂದಾಗ ಅವರು ಅಸಂಪ್ರಜ್ಞಾತ ಸಮಾಧಿಸ್ಥರಾಗಿದ್ದಾರೆ. ದೇವರನ್ನ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇವನು ನನ್ನನ್ನೇ ನೋಡಿ ಕಣ್ಣು ಮುಚ್ಚಿದ್ದಾರೆ ಅಂತ ಅಲ್ಲೇ ಸತ್ತ ಹಾವನ್ನ ಕೊರಳಿಗೆ ಹಾಕಿ ಅವರ ಮಗ ಶಾಪ ಕೊಟ್ಟ. ಈ ಅಪಚಾರ ಮಾಡಿದವನು ಇವತ್ತಿನಿಂದ 7ನೇ ದಿವಸಕ್ಕೆ ತಕ್ಷಕ ರೂಪದ ಹಾವು ಕಚ್ಚಿ ಸಾಯಿಲಿ. ಅದು ಆಲ್ರೆಡಿ ಫಿಕ್ಸ್ಡ್. ಅದು ಅವನ ಜಾತಕ ಬರದ ದಿವಸವೇ ಹೇಳಿದ್ರು. ಪರೀಕ್ಷಿತನಿಗೆ ಹೇಳಿದಾಗ ಅವನು ಗಂಗಾ ತೀರಕ್ಕೆ ಬಂದ. ಸಾವಿರಾರು ಜನ ಋಷಿಗಳು. ಅದೇನು ದೇವರ ಮೆಸೇಜಿಂಗು, ಯಾರಿಗೂ ಫೋನ್ ಇಲ್ಲ, ಯಾರಿಗೂ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಯಾವ ಮೀಡಿಯಾ ಇರಲಿಲ್ಲ. ಸಾವಿರಾರು ಜನ ಅತ್ರೇರ ವಶಿಷ್ಠ ಚಮನ ಶರದ್ವಾನ್ ಅರಿಷ್ಟನೇ ಭೃಗುರಂಗಿರಾಶ್ಚ ಪರಾಶರೋ ಗಾದಿಸುತೋದ ನಾಮ ಉಚತ್ತೆಯಿಂದ ಪ್ರಮದೇದ್ವಾಹೋ ಮೇಧಾತಿರ್ದೇವಲಾರ್ಷ್ಟಿಷೇಣ ಭರದ್ವಾಜೋ ಗೌತಮ ಪಿಪ್ಪನಾದ ಮೈತ್ರೇಯ ಅವರು ಕವಶ ಕುಂಭಯೋನಿದ್ವೈಪಾಯನೋ ಭಗವಾನ್ ನಾರದಶ್ಚಾನ್ಯೇಚ ಎಕ್ಸೆಟ್ರಾ 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 ಅಂತ ಎಲ್ಲರೂ ಬಂದ್ಯಾರು. ರಾಜ ಅಂದ, ನೀವೆಲ್ಲ ಬಂದದ್ದು ನನ್ನ ಭಾಗ್ಯ. ದೇವರು ನನಗೆ ಮುಂದಿನ ಜನ್ಮ ಕೊಡೋದಾದ್ರೆ ನಿಮ್ಮಲ್ಲೆಲ್ಲ ಶಿಷ್ಯನಾಗುವ ಭಾಗ್ಯ ಕೊಡ್ಲಿ, ದೇವರಲ್ಲಿ ಭಕ್ತಿ ಕೊಡ್ಲಿ, ದೊಡ್ಡವರಲ್ಲಿ ನಮ್ರತೆಯಿಂದ ಇರುವಂತಹ ವಿವೇಕವನ್ನ ಬೇಡಬೇಕಂತ ವ್ಯಾಸರಾಜರು ಅದೇ ಅಂತಾರೆ. ಸಕಲ ವಿಭುದೋತ್ತಮರಲ್ಲಿ ನಮ್ರತೆಯು ಸುಖ ತೀರ್ಥರಲಿ ಮುಖ್ಯ ಗುರುಭಾವನೆ ಮುಕುತಿ ಪ್ರದಾಯಕ ಸಿರಿಕೃಟ್ಟ ನಿನ್ನಲ್ಲಿ ಅಕಳಂಕವಾದ ನವವಿಧ ಭಕುತಿಯ ಜನುಮ ಜನುಮದಲ್ಲಿ ಕೊಡುಕಂಡ್ಯ ಹರಿಯೇ. ಸಕಲ ವಿಭುದೋತ್ತಮರಲ್ಲಿ ನಮ್ರತೆಯು ಸುಖತೀರ್ಥರಲ್ಲಿ ಮುಖ್ಯ ಗುರುಭಾವನೆ ಅಂತ. ಅದಾದ ಮೇಲೆ ಶುಕಾಚಾರ್ಯರು ಬಂದರು. ಅರ್ಘ್ಯಾಪಾದ್ಯ ಆಚಮನ ಕೊಟ್ಟು ಅವರಿಗೆ ನಮಿಸಿ, ನನ್ನ ಭಾಗ್ಯ ಇದು, ನೀವು ಪಾಂಡವರ ಮುಖ ನೋಡಿ ಬಂದಿದ್ದೀರಿ. ಸಾಯುವುದರಲ್ಲಿ ಮನುಷ್ಯ ಏನನ್ನ ಕೇಳಬೇಕು, ಏನನ್ನ ಕೇಳಬಾರದು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಯಾವ ಯಶ್ರೋತವ್ಯಂ ಅಥವಾ ಜಾಪ್ಯಂ, ಯಾವುದನ್ನ ಜಪಿಸಬೇಕು, ಯಾವುದನ್ನ ಜಪಿಸಬಾರದು ಹೇಳ್ತೀರಾ. ಶ್ರೀ ಶುಕವಾಚ ವರೀಯಾನ್ ಏಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ. ಇದು ನಿನ್ನ ಪ್ರಶ್ನೆ ಅಲ್ಲ, ಎಲ್ಲರಿಗೂ ಬೇಕಾದ ಪ್ರಶ್ನೆಗೆ ಉತ್ತರ ಇದು. ಜೀವನ ಸಾರ್ಥಕ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕಂದ್ರು ಸಾವಿರಾರು ಕೇಳೋದಿದೆ, ಸಾವಿರಾರು ಬಿಡೋದಿದೆ. ಆದರೆ ಕೇಳಲಿಕ್ಕೆ ನಮಗೆ ಸಮಯವೂ ಇಲ್ಲ, ಮಾಡ್ಲಿಕ್ಕೆ ದೇಹದ ಆರೋಗ್ಯವೂ ಇಲ್ಲ. ಒಂದಿನ ಕೃಷ್ಣಾರ್ಪಣೆ ಆಗಿಬಿಡ್ತೇವೆ. ಬರೀ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ದೇಹ ಅಪತ್ಯ ಕಲತ್ರ, ಇಡೀ ಜೀವನ ಗಂಧಚಕ್ಕೆ ತರ ತೆಗಿತಾ ಇರೋದೇ ಆಗತ್ತೆ. ಶ್ರೀಶನ ಭಜನಯ ಮಾಡದ ಮನುಜನ ಆಯುಷ್ಯವು ವೃಥ ವೃಥ ಹೋಯಿತು ಎಳೆದೋ ತಾಸು ಬಾರಿಸುತ್ತಿದೆ ಕೇಳಿ. ಬಾಲ್ಯ ಯೌವನ ವೃದ್ಧ ಕಾಲ ವಿವೇಕವಿಲ್ಲದೆ ಹಾಳಾಗಿ ಹೋಯಿತು ವ್ಯರ್ಥ ಕಾಲ. ಆಹಾರ ತಿಂದು ಬಹಳ ನಿದ್ರೆಯಿಂದ ತಿಲೋಲ. ಈ ಪರಿಯಿಂದಲೇ ಕಾಲನ ಮನೆಯು ಸಮೀಪವಾಯಿತು ಆಯಿತು ಎಂದು. ಸಾಧನೆ ಏನು ಅಂದ್ರೆ ಯಮಧರ್ಮರಾಜನ ಮನೆಗೆ ಹತ್ತಿರ ಹೋಗೋದೇ ನಮ್ಮ ಸಾಧನೆ ಆಗಿಬಿಡುತ್ತೆ. ಹಾಗಾದ್ರೆ ಜನ್ಮಲಾಭ ಪರಪುಂಸಾಂ. ಸಾಧನೆ ಅಂದ್ರೆ ಏನು? ಕಡೆಗಾಲದಲ್ಲಿ ದೇವರ ಸ್ಮರಣೆ ಬರಬೇಕಂತ. ಹಾಗೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನದ ಶೈಲಿಯನ್ನ ಇಟ್ಕೊಳ್ರಿ. ಶರಣು ಹೊಕ್ಕೇನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸೆನಗೆ ನಾರಾಯಣ.
ಕನಕದಾಸರಂತಾರೆ, ಹುಟ್ಟಿಸ್ಲೇಬೇಡ, ಈಗಂತೂ ಕಾಡು, ನಮ್ಮನ್ನ ಚೆನ್ನಾಗಿ ಕಾಪಾಡು. ಹುಟ್ಟಿಸಲೇಬೇಡ ಎನ್ನ, ಹುಟ್ಟಿಸಿದಕ್ಕೆ ಪಾಲಿಸೆನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ. ನಿನ್ನನ್ನ ಇಷ್ಟನ್ನ ಕೇಳ್ತೀನೋ ನಮ್ಮಪ್ಪ. ಕಡೆಗಾಲದಲ್ಲಿ ಹರಿಸ್ಮರಣೆ. ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು, ತ್ವನ್ನಾಮ ಮದ್ವಚನ ಗೋಚರತಾಮುಪೈತು. ಅವನ ಸ್ಮರಣೆ ಬರುವಂತೆ ದೇವರು ಅನುಗ್ರಹ ಮಾಡಬೇಕು. ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ. ನಾನು ದ್ವಾಪರದ ಆದಿಯಲ್ಲಿ ಕೇಳದೆ. ದ್ವಾಪರದ ಆದಿ ಅಂದ್ರೆ ದ್ವಾಪರ ಯುಗದ ಆದಿಯಲ್ಲ, ದ್ವಾಪರ ಯುಗದಲ್ಲಿ ಕೃಷ್ಣಾವತಾರದ ಮುಂಚೆ ಕೇಳದೆ. ಯಾಕೆ ಅಂದ್ರೆ ವೇದವ್ಯಾಸರ ಅವತಾರ ಆದದ್ದೇ ದ್ವಾಪರದ ಕಡೆಯಲ್ಲಿ. ಕೃಷ್ಣನ ಅವತಾರ ಆಗುವ ಮುಂಚೆ ವೇದವ್ಯಾಸ ದೇವರು ಭಾಗವತ ಬರೆದಿಟ್ಟಿದ್ರು. ಅದನ್ನ ನಮ್ಮಪ್ಪ ನನಗೆ ಉಪದೇಶ ಮಾಡಿದರು. ನಾನು ಓದಿದ ಮೇಲೆ ಕೃಷ್ಣನ ಲೀಲೆ ನೋಡದೆ ಅಂದ್ರು. ಎಂತ ಭಾಗ್ಯ ಅದು. ಹಾಗಾಗಿ ಇದನ್ನ ನಿನಗೆ ಹೇಳ್ತೇನೆ ನೋಡಪ್ಪ. ದೇವರನ್ನ ಕಾಣಬೇಕಾದ್ರೆ ಮನಃಶುದ್ಧಿಯನ್ನ ಸಂಪಾದನೆ ಮಾಡಿಕೊ. ಅದೇ ಹಾಳಾದ್ದು ಮನಸ್ಸೇರಿ. ಮುಸರೆ ತೊಳೆಯಬೇಕು, ಮನಸ್ಸಿನ ಮುಸರೆ ತೊಳೆ. ಹಾಲು ಎಷ್ಟೇ ಚೆನ್ನಾಗಿದ್ರು ಪಾತ್ರೆ ನೆಟ್ಟಿಗಿಲ್ಲ ಅಂದ್ರೆ ಅದೆಲ್ಲ ಒಡೆದು ಹೋಗತ್ತೆ. ನಮ್ದೆಲ್ಲ ತುಂಬ್ಕೊಂಬೋದು ಒಳ್ಳೇದೇ ತುಂಬ್ಕೋತೀವಿ, ಒಳಗೋದ್ಮೇಲೆ ಪಠಾರ್ ಅಂತ ಒಡೆದು ಹೋಗ್ತಾ ಇದೆ. ಈ ಕೆಲವೆಲ್ಲ ಅದು ಒಡೆದ್ರೇನೆ ಒಳ್ಳೆ ಭಕ್ಷ್ಯ. ಅದೇ ಪನ್ನೀರ್ ಅಂತ ಬರುತ್ತದು. ಅದು ಹಾಲು ಒಡೆದ್ರೇನೆ ಅದು ಭಕ್ಷ್ಯ ಆಗೋದಂತ. ಏನ್ ಕರ್ಮವೋ, ನಮ್ದೆಲ್ಲ ಪನ್ನೀರೇ ಆಗಿದೆ. ಅದು ಆಗಬಾರದು. ಬರೀ ನೀರಾದ್ರೆ ಸಾಕು, ಪನ್ನೀರ್ ಬೇಡ. ದೇವರ ವಿಷಯ ನಿನ್ನ ಹೃದಯದಲ್ಲಿ ನಾಟಬೇಕಾದರೆ ನಿನ್ನ ಕೊಳಕಾದ ಪಾತ್ರೆಯನ್ನ ತಿಕ್ಕು. ಮನವ ಶೋಧಿಸಬೇಕು ನಿಚ್ಚ. ದಿನ ಅದನ್ನ ತೊಳಿ. ಅಲ್ಲ ರೀ, ಮನಸ್ಸನ್ನು ತೊಳೆಯೋದು ಹೇಗೆ? ಭಾಗವತ ಹೇಳ್ತು, ನೀನೇನೇನು ನೋಡ್ತೀಯೋ ಎಲ್ಲವನ್ನ ದೇವರಿಗೆ ಸಂಬಂಧಪಟ್ಟದ್ದು ಅಂತ ಚಿಂತನೆ ಮಾಡು. ಈಗ ಹಾಳಾಗ್ತಾ ಇರೋದು ಯಾಕೆಂದ್ರೆ ದೇವರನ್ನ ಬಿಟ್ಟು ಬೇರೆಯನ್ನೇ ನೋಡ್ತೇವೆ. ಬೇರೆಯನ್ನೇ ನಾವು ತುಂಬಾ ಅಟ್ರಾಕ್ಟಿವ್ ಆಗಿ ನೋಡ್ತೇವೆ. ಅದಕ್ಕೆ ಭಾಗವತ ಅಂತು ಏನು ನೋಡ್ಬೇಡ ಅಂದ್ರೆ ಸಾಧ್ಯ ಇಲ್ಲ, ನೋಡೇ ನೋಡ್ತಿ. ಏನು ಕೇಳಬೇಡ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ನೋಡ್ತೀಯೋ ಏನ್ ಮಾಡ್ತೀಯೋ ಅದೆಲ್ಲ ದೇವರದು ಅನ್ನು. ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ. ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿಯತೆ. ಇದು ಒಂದು ಉಪಾಯ. ಉಪಾಯಾಂತರಂಚ ಆಹ. ಇನ್ನೊಂದು ಉಪಾಯ ಯಾವುದು ಅಂದ್ರೆ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥ. ಏಷ ಪಂಥ, ದೇವರು ದಾರಿ. ಶಬ್ದ ರಾಶಿಗಳಿಗೆ ವೇದಗಳ ಉದ್ದೇಶವೇ ನಾಮಾನಿ ಸರ್ವಾಣಿ ಯಮಾಭಿಶಂತಿ ತಂಬೈ ವಿಷ್ಣುಂ ಪರಮ ಉದಾಹರಂತಿ. ಎಲ್ಲ ಶಬ್ದಗಳು ದೇವರನ್ನ ತಿಳಿಸತ್ತೆ ಅಂತ ಭಗವತ್ ಪರವಾಗಿ ಅರ್ಥಚಿಂತನೆ ಮಾಡು. ಆಗ ಮನಸ್ಸು ಶುದ್ಧವಾಗತ್ತೆ. ಶುದ್ಧವಾದ ಮನಸ್ಸಿನಲ್ಲಿ ದೇವರನ್ನ ನೀನು ಕಾಣು ಅಂತ ಹೇಳಿ ಅಂದಿದ್ದಾರೆ. ನಾಳೆ ದಿವಸ ಮುಂದಿನ ಭಾಗವನ್ನ ನೋಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.